ಇವತ್ತಿನ ಟಾಪಿಕ್ನಲ್ಲಿ ನಾವು ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರಿದ್ದಾರೆ, ನಿಮ್ಮ ಸ್ಪೆಷಲ್ ಪರ್ಸನ್ ಯಾರಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಅವರ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ಎಮೋಷನ್ಸ್ ಏನು, ನಿಮ್ಮ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಅನ್ನೋದನ್ನೆಲ್ಲಾನು ತಿಳ್ಕೊಳ್ಳೋಣ. ಓಕೆ, ಸೊ ವೆಲ್ಕಮ್ ಟು ಅವರ್ ಚಾನೆಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್ ಅಂಡ್ ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನಲ್ಲಿ ಸುಮಾರು 6 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದೆ. ಈ ಒಂದು ಎಕ್ಸ್ಪೀರಿಯನ್ಸ್ ನ ಮೂಲಕ ನಾನು ನಿಮಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡೋಣ ಅಂತ ಹೇಳಿ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಎಸ್, ಆಸ್ ಐ ಸೆಟ್, ಇವತ್ತಿನ ಟಾಪಿಕ್ ನಲ್ಲಿ ಏನೇನ್ ಬರುತ್ತೆ ಕಾರ್ಡ್ಸ್ ಮೂಲಕ ಅದನ್ನೆಲ್ಲಾನು ನಾವು ಚೆಕ್ ಮಾಡೋಣ. ಅಂಡ್ 2 ಪೈಲ್ ನನ್ನ ಹತ್ರ ಇದೆ ಇವತ್ತು. ಓಕೆ, ಸೊ ಇದು ಬಂದು ಪೈಲ್ 1. ಓಕೆ, ಸೊ ದಿಸ್ ಈಸ್ ಪೈಲ್ 1 ಅಂಡ್ ಇದು ಬಂದು ಪೈಲ್ 2. ಓಕೆ, ಸೊ ದಿಸ್ ಈಸ್ ಪೈಲ್ 2. ಇದು ಪೈಲ್ 1. ಸೊ ನೀವು ಆರಾಮಕ್ಕೆ ಸ್ವಲ್ಪ ಟೈಮ್ ತಗೊಂಡು ಪಾಸ್ ಮಾಡಿ ವಿಡಿಯೋನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ದಿಸ್ ಇಸ್ ಪೈಲ್ 1 ಅಂಡ್ ಇದು ಬಂದು ಪೈಲ್ 2. ಓಕೆ, ಸೊ ಪೈಲ್ 1 ಅಂಡ್ ಪೈಲ್ 2. ಓಕೆ, ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಅಂಡ್ ಎಸ್, ಲೆಟ್ಸ್ ಬಿಗಿನ್. ನಿಮ್ಮ ಯಾವ ಪೈಲ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದ್ರ ಪ್ರಕಾರ ನಾವು ನಿಮ್ಮ ರೀಡಿಂಗ್ಸ್ ನ ಚೆಕ್ ಮಾಡೋಣ. ಓಕೆ, ವೆಲ್ಕಮ್ ಪೈಲ್ ನಂಬರ್ 1. ಯಾರೆಲ್ಲ ಈ ಒಂದು ಕಾರ್ಡ್ ನ ಚೂಸ್ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲರಿಗೂ ನಿಮ್ಮ ರೀಡಿಂಗ್ ಗೆ ಸ್ವಾಗತ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಪರ್ಸನ್ ನ ಕರೆಂಟ್ ಎನರ್ಜೀಸ್ ಏನು, ಅವರ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ಅವರ ಎಮೋಷನ್ಸ್ ಏನು, ಈ ಒಂದು ಕನೆಕ್ಷನ್ ಟುವರ್ಡ್ಸ್ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಈ ವ್ಯಕ್ತಿ ಬಗ್ಗೆ ಆದಷ್ಟು ಥಿಂಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳಕಾದ್ರೆ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಂದ್ ವೇಳೆ ಅವ್ರ ಫೋಟೋ ಇದ್ರೆ ಇನ್ ಕೇಸ್ ಐ ಥಿಂಕ್ ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ಅಂತ. ಸೊ ಅವ್ರ ಫೋಟೋನ ಆದಷ್ಟು ನೋಡ್ತಾ ಇರಿ. ಅಂಡ್ ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ ಸಾಕಷ್ಟು ಸತಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಿ. ಓಕೆ, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ. ಪ್ಲೀಸ್ ಗೈಡ್ ಮೀ. Angels, please continue. ಯಾವ ವ್ಯಕ್ತಿ ಪಾಯಿಂಟ್ ನಂಬರ್ 1 ಮನಸ್ಸಿನಲ್ಲಿ ಅವರ ಕರೆಂಟ್ ಫೀಲಿಂಗ್ಸ್ ಏನು, ಅವರ ಎಮೋಷನ್ಸ್ ಏನು, ಅವರ ಥಾಟ್ಸ್ ಏನು. ಐ ಡೂ ಫೀಲ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಫ್ಲಿಂಗ್ ಪಾರ್ಟ್ನ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ ಪೈಲ್ 1. ಸೊ ದಟ್ ನನಗೆ ನಿಮ್ಮ ಹಾಗೆ ನಿಮ್ಮ ಪರ್ಸನ್ ಮಧ್ಯೆ ಇರುವಂತಹ ಒಂದು ಎನರ್ಜಿ ಫೀಲ್ಡ್ ಏನಿದೆ, ನಿಮ್ಮಿಬ್ರು ಮಧ್ಯೆ ಏನ್ ಎನರ್ಜೆಟಿಕಲ್ ಒಂದು ಕಾರ್ಡ್ ಇರುತ್ತಲ್ಲ ಅಥವಾ ಒಂದು ಫೀಲ್ಡ್ ಇರುತ್ತಲ್ಲ, ಸೊ ಅದಕ್ಕೆ ಟ್ಯಾಪ್ ಮಾಡೋದು ನನಗೆ ತುಂಬಾ ಸುಲಭ ಆಗುತ್ತೆ. ಓಕೆ, ಸೊ ದಯವಿಟ್ಟು ಅದರಿಂದ ಶಫ್ಲಿಂಗ್ ಪಾರ್ಟ್ನ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ. ಎಸ್, ಐ ವಾಸ್ ಸೇಯಿಂಗ್ ಆಕ್ಚುಲಿ ನಾನು ಏನ್ ಎನರ್ಜಿ ಸ್ಪಿಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ದಿಸ್ ಪರ್ಸನ್ ಹೂ ಎವರ್ ಇಸ್ ದೇರ್ ಇನ್ ಯುವರ್ ಮೈಂಡ್ ಅಲ್ಲ, ಬೇಸಿಕಲಿ ವ್ಯಕ್ತಿ ತುಂಬಾ ಒಂಥರ ಡಾಮಿನೇಟಿಂಗ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ ನನಗೆ. ದಟ್ ಈಸ್ ವಾಟ್ ಎನರ್ಜೀಸ್ ಐ ಆಮ್ ಪಿಕಿಂಗ್ ಅಪ್ ರೈಟ್ ನೌ. ಅಂದ್ರೆ ಅವ್ರು ಹೇಳಿದ್ದೆ ನಡಿಬೇಕು. ಓಕೆ, ನೀವು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನೀವು ಅಗ್ರಿ ಮಾಡಬೇಕು. ಸೊ ಈ ತರ ಈ ಒಂದು ಎನರ್ಜೀಸ್. ಓಕೆ, ಹರ್ಮಿಟ್ ಕಾರ್ಡ್ ಅದಾಗೆ ಬಂದಿದೆ, ಕ್ವೀನ್ ಆಫ್ ಕಪ್ಸ್. ಓಕೆ, ಅಂಡ್ ರೈಟ್ ನೌ ಐ ಥಿಂಕ್ ದಿಸ್ ಪರ್ಸನ್ ಇಸ್ ವೆರಿ ಐಸೋಲೇಟೆಡ್ ಅಂತ ಅನ್ಸುತ್ತೆ, ತುಂಬಾ ಒಂಟಿಯಾಗಿದ್ದಾರೆ. ಓಕೆ, ಸೊ ಲೆಟ್ಸ್ ಸಿ. ಎಸ್ ಲೆಟರ್ ಕುಡ್ ಬಿ ಇಂಪಾರ್ಟೆಂಟ್. ಎಸ್ ಲೆಟರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೇ ಬಿ ಇದು ನಿಮ್ಮ ನೇಮಿನ ಸ್ಟಾರ್ಟಿಂಗ್ ಲೆಟರ್ ಇರಬಹುದು ಅಥವಾ ಈ ವ್ಯಕ್ತಿಯ ಹೆಸರಿನ ಸ್ಟಾರ್ಟಿಂಗ್ ಲೆಟರ್ ಇರಬಹುದು. ಏರೀಸ್ ಸೈನ್ ನನಗೆ ತುಂಬಾ ಡಾಮಿನೇಟಿಂಗ್ ಆಗಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇರೋದು. ಪ್ರಾಬಬ್ಲಿ ಈ ವ್ಯಕ್ತಿ ದಿಸ್ ಪರ್ಸನ್ ಕುಡ್ ಬಿ ಅನ್ ಏರೀಸ್ ಝೋಡಿಯಾಕ್ ಸೈನ್ಗೆ ಬಿಲಾಂಗ್ ಆಗಿರುವಂತವ್ರು ಇರಬಹುದು. ಸಿಕ್ಸ್ ಆಫ್ ಕಪ್ಸ್. ಓಕೆ, ದ ಎಂಪ್ರೆಸ್, ನೈಸ್. 6 of Pentacles. 6 number could be important and 3 number could also be important. ಸೊ ಪೈಲ್ 1 ನನಗೆ ಕಾರ್ಡ್ಸ್ ಮೂಲಕ ಅಥವಾ ಈ ಸ್ಪ್ರೆಡ್ ಮೂಲಕ ಏನೊಂದು ಕಾಣಿಸ್ತಾ ಇರೋದು ಅಂತ ಅಂದ್ರೆ, ಈ ಪರ್ಸನ್ ನಿಮ್ ಜೊತೆ ಹೆಚ್ಚು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ರೀಸೆಂಟ್ ಡೇಸ್ ನಲ್ಲಿ. ತುಂಬಾ ಕಮ್ಯುನಿಕೇಶನ್ ಇಲ್ಲದೆ ಇರಬಹುದು ಅಥವಾ ಕಮ್ಯುನಿಕೇಶನ್ ಇಲ್ಲದೆ ಇರಬಹುದು ನಿಮ್ಮಿಬ್ಬರ ಮಧ್ಯೆ. ಅದರ ಮಾತುಕತೆನೇ ನಡೀದೇ ಇಲ್ಲದೆ ಇರಬಹುದು ಅಥವಾ ಈಗ ನಡೀತಾ ಇಲ್ಲದೆ ಇರಬಹುದು ಇನ್ ದೀಸ್ ಡೇಸ್. ಓಕೆ, ಅಂಡ್ ಈ ವ್ಯಕ್ತಿ ಒಂಥರ ಹೆಂಗೆ ಅಂತ ಅಂದ್ರೆ, ನಾನು ಶಫಲ್ ಮಾಡ್ಬೇಕಾದ್ರೂ ಹೇಳ್ತಾ ಇಲ್ಲ, ದೇ ಆರ್ ಇನ್ ದಿಸ್ ಏರೀಸ್ ಎನರ್ಜಿ, ಇನ್ ದಿಸ್ ಡಾಮಿನೇಟಿಂಗ್ ಎನರ್ಜಿ. ಹೆಂಗೆ ಅಂತ ಅಂದ್ರೆ, ನಾನ್ ಬಗ್ಗಲ್ಲ. ಓಕೆ, ನಾನ್ ಯಾಕೆ ಸೋಲ್ಬೇಕು ಅನ್ನೋ ತರ ಒಂದು ಮೆಂಟಾಲಿಟಿ ಇರುವಂತಹ ವ್ಯಕ್ತಿ. ಅವ್ರ ಒಳಗಡೆಯಿಂದ ನಿಮ್ ಬಗ್ಗೆ ತುಂಬಾ ಒಂಥರ ಪ್ರೀತಿ ಕಾಳಜಿ ಇರಬಹುದು ಅಥವಾ ನಿಮ್ಮನ್ನ ಸಾಕಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ.
ಆದ್ರೆ ಎಷ್ಟು ಅಂದ್ರೆ ಅವ್ರು ಕೊರಗ್ತಾ ಇದಾರೆ ಅಂದ್ರೆ ಒಳಗಿಂದ ಅವ್ರು ಸಾಯ್ತಾ ಇದ್ರು ಸಹ, ಅವ್ರು ತುಂಬಾ ಕೊರಗ್ತಾ ಇದ್ರು ಸಹ ಅದನ್ನ ತೋರ್ಸ್ಕೊಳ್ತಾ ಇಲ್ಲ ಮೇಲ್ಗಡೆ ಅವ್ರು ಒಂಥರ ಹೆಂಗೆ ಬಿಹೇವ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದಿಸ್. ನನಗೇನು ಒಂಥರ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡದೇ ಇರುವಂತದ್ದಿರ್ಬೋದು ಅಥವಾ ಮಾತಾಡ್ತಾ ಇಲ್ದೇ ಇರುವಂತದ್ದಿರ್ಬೋದು, ನನ್ಗೆ ಅದೇನು ಅಷ್ಟೊಂದು ಬಾದರೇ ಮಾಡ್ತಾ ಇಲ್ಲ. ನಾನು ನಾರ್ಮಲ್ ಆಗಿ ಇದ್ದೀನಿ ಅನ್ನೋ ತರ ಅವ್ರ ಹೊರಗಡೆ ದೇ ವಿಲ್ ಶೋ ಅಪ್ ಅಷ್ಟೇ, ಅದನ್ನ ತೋರ್ಸ್ಕೊಳ್ತಾರೆ. ಬಟ್ ಟು ಬಿ ಫ್ರಾಂಕ್, ಅವ್ರ ಮನ್ಸಿನಲ್ಲಿ ಆಕ್ಚುಲಿ ಸ್ಪೀಕಿಂಗ್ ಒಂಥರ ದರ್ ಇಸ್ ಲಾಟ್ ಆಫ್ ಒಂಥರ ಏನು ಮಿಸ್ಸಿಂಗ್ ಎನರ್ಜೀಸ್ ಕೂಡ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಅದನ್ನ ಬಿಟ್ಕೊಡ್ತಾ ಇಲ್ಲ. ನಾನು ಎಮೋಷನಲ್ ಅಂತ ತೋರಿಸ್ಬಿಟ್ರೆ ನಾನು ಎಲ್ಲಿ ವೀಕ್ ಅನ್ನೋ ತರ ನೀವ್ ಅನ್ಕೊಳ್ತೀರಾ ಅನ್ನೋ ತರ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದಾರೆ. ಸೊ ಹಾಗಾಗಿ ಸಮ್ವೇರ್ ಐ ಡೂ ಸಿ ಮಿಸ್ಸಿಂಗ್ ಎನರ್ಜೀಸ್ ಸಾಕಷ್ಟು ಇದ್ರೂ ಸಹ ಆ ಒಂದು ಡಾಮಿನೇಟಿಂಗ್ ಎನರ್ಜಿ ಅಥವಾ ಆ ಒಂದು ಎಂಪರರ್ ಎನರ್ಜಿ ಅಂತ ಏನ್ ಹೇಳ್ತಾರೆ ಅಂದ್ರೆ ಅವರ ಒಂದು ಈಗೋನಲ್ಲಿ ಇರುವಂತದ್ದು ಅಥವಾ ಅವರ ಒಂದು ವೆರಿ ಸ್ಟ್ರಾಂಗ್ ಅನ್ನೋ ತರ ತೋರಿಸ್ಕೊಳ್ಳುವಂತದ್ದು. ಸೊ ಈ ತರ ಒಂದು ಎನರ್ಜೀಸ್ ಕೂಡ ಅಟ್ ದ ಸೇಮ್ ಟೈಮ್ ನನಗೆ ಕಾಣಿಸ್ತಾ ಇರುವಂತದ್ದು. ಸೊ ಪೈಲ್ 1, ರೈಟ್ ನೌ ದಿಸ್ ಪರ್ಸನ್ ಇಸ್ ವೆರಿ ಅಲೋನ್. ಓಕೆ, ತುಂಬಾ ಒಂಥರ ಐಸೋಲೇಟೆಡ್ ಆಗಿದ್ದಾರೆ, ತುಂಬಾ ಒಂಟಿಯಾಗಿದ್ದಾರೆ. ಬಿಕಾಸ್ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಈ ವ್ಯಕ್ತಿ ಒಂಥರ ತುಂಬಾ ಯಾರ ಜೊತೆನೂ ಅಷ್ಟು ಮಾತಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಬಗ್ಗೆ ಅವರೊಬ್ಬರೇ ಇದ್ದಾಗ ಈವ್ನಿಂಗ್ ಟೈಮ್ಸ್ ಅಲ್ಲಿ ಅಥವಾ ನೈಟ್ ಟೈಮ್ ಅಲ್ಲಿ ಸಾಕಷ್ಟು ಯೋಚನೆಗಳು ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ. ಅಂಡ್ ಆಲ್ಸೋ ಎಂಪ್ರೆಸ್ ಕಾರ್ಡ್. ಓಕೆ, ಹರ್ಮಿಟ್ ವಿತ್ ದ ಎಂಪ್ರೆಸ್ ಕಾರ್ಡ್. ಎಲ್ಲೋ ಒಂದ್ ಕಡೆ ನೀವು ಒಂದು ಈ ಎಂಪ್ರೆಸ್ ಎನರ್ಜೀಸ್ ನಲ್ಲಿ ಇದ್ದಂತವ್ರು ಈ ಕನೆಕ್ಷನ್ ಅಲ್ಲಿ. ಎಂಪ್ರೆಸ್ ಅಂತ ಹೇಳಿದಾಗ ನಾನು ಇಲ್ಲಿ ಜೆಂಡರ್ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದ್ರೆ ನೀವು ಮೇಲ್ ಆಗಿರಬಹುದು, ಯಾವ ವ್ಯಕ್ತಿ ನೀವು ನೋಡ್ತಾ ಇದ್ದೀರಾ, ನೀವು ಮೇಲೇ ಆಗಿರ್ಬೋದು ಅಥವಾ ಫಿಮೇಲೇ ಆಗಿರಬಹುದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಜೆಂಡರ್ಸ್, ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ದ ಎನರ್ಜೀಸ್. ಓಕೆ, ಎನರ್ಜೀಸ್ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು. ಸೊ ನೀವು ಈ ಒಂದು ಎಂಪ್ರೆಸ್ ಎನರ್ಜಿನಲ್ಲಿ ಇದ್ರಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ. ಅಂದ್ರೆ ಸಾಕಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ರಿ ನೀವು ಈ ವ್ಯಕ್ತಿ ಜೊತೆ. ಅಂಡ್ ಸಾಕಷ್ಟು ಒಂಥರ ಅವೈಲಬಲ್ ಇರ್ತಾ ಇದ್ರಿ, ಸಾಕಷ್ಟು ಕಾಳಜಿ ಮಾಡ್ತಾ ಇದ್ರಿ ಈ ಪರ್ಸನ್ಗೆ, ತುಂಬಾನೇ ಕಾಳಜಿ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಇಸ್ ಆಲ್ಸೋ ಹಿಯರ್. ಓಕೆ, ಸೊ ಕ್ವೀನ್ ಆಫ್ ಕಪ್ಸ್ ಅಲಾಂಗ್ ವಿತ್ ದ ಎಂಪ್ರೆಸ್ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಯು ಆರ್ ಸಚ್ ಅ ವಂಡರ್ಫುಲ್ ಸೋಲ್ ಅಂತ ಅನ್ಸುತ್ತೆ. ಅಂದ್ರೆ ತುಂಬಾನೇ ಒಂಥರ ಪ್ರೀತಿ ಕಾಳಜಿ ಎಲ್ಲಾರ್ಗು ಮಾಡುವಂತ ವ್ಯಕ್ತಿ. ಅದರಲ್ಲೂ ಈ ಪರ್ಸನ್ಗಂತೂ ಸಾಕಷ್ಟು ನೀವು ಪ್ರೀತಿ ಮಾಡಿದ್ರಿ, ಅವ್ರನ್ನ ತುಂಬಾನೇ ಇಷ್ಟಪಟ್ಟಿದ್ರಿ. ಯಾವಾಗ್ಲೂ ಅವ್ರನ್ನ ಒಂಥರ ಈ ಒಂದು ಒಂಥರ ಪ್ರಯಾರಿಟೈಸ್ ಮಾಡ್ತಾ ಇದ್ರಿ. ಏನೇ ಆಗಿರಬಹುದು, ನಿಮ್ದು ರೆಸ್ಪಾನ್ಸಿಬಿಲಿಟೀಸ್ ಅಥವಾ ನಿಮ್ ಓನ್ ಇದಕ್ಕಿಂತನೂ ಈ ವ್ಯಕ್ತಿನ ಪ್ರಯಾರಿಟೈಸ್ ಮಾಡ್ತಾ ಇದ್ರಿ. ಅಂಡ್ ನಿಮ್ಗೆ ಹೆಂಗೆ ಅಂತ ಅಂದ್ರೆ ಒಂಥರ ಈ ಕನೆಕ್ಷನ್ ಇಂದ ಇವಾಗ ಮೂವ್ ಆನ್ ಆಗೋದೇ ಕಷ್ಟ ಆಗ್ಬಿಟ್ಟಿದೆ. ಅಂದ್ರೆ ಅಷ್ಟು ಒಂದು ಇನ್ವಾಲ್ವ್ ಆಗಿದ್ರಿ ಈ ಕನೆಕ್ಷನ್ ಅಲ್ಲಿ. ಯಾವಾಗ್ಲೂ ಒಂಥರ ತುಂಬಾ ಈ ವ್ಯಕ್ತಿನ ಇಷ್ಟಪಡ್ತಾ ಇದ್ರಿ. ಇದು ಯಾವ ತರ ಈ ವ್ಯಕ್ತಿ ನಿಮ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಅಂದ್ರೆ ಸಾಕಷ್ಟು ಒಂಥರ ಇನ್ ಡೆಪ್ತ್ ಅಲ್ಲಿ ಹೋಗಿತ್ತು ಈ ಕನೆಕ್ಷನ್ ನಿಮ್ಮ ಮನಸ್ಸಿನಲ್ಲಿ. ಅಂಡ್ ಈ ವ್ಯಕ್ತಿ ಬಗ್ಗೆ ತುಂಬಾನೇ ಪ್ರೀತಿ ಕೊಡ್ತಾರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಕಡಿಮೆ ಆಗ್ತಾ ಬಂದಿಲ್ಲ. ಈ ವ್ಯಕ್ತಿ ಮೇ ಬಿ ಅವೈಲಬಲ್ ಇರ್ತಿದ್ರೋ ಇಲ್ವೋ, ಅಥವಾ ಈ ಕನೆಕ್ಷನ್ ಅಲ್ಲಿ ತುಂಬಾ ಅವರು ನಿಮ್ಮಷ್ಟು ಒಂಥರ ಗಿವ್ ಅಂಡ್ ಟೇಕ್ ಮಾಡಿಲ್ದೆ ಈಕ್ವಲ್ ಆಗಿ ಇಲ್ದೇ ಇರಬಹುದು. ಬಿಕಾಸ್ ಐ ಡೂ ಸಿ ಹರ್ ಇಲ್ಲಿ 6 ಆಫ್ ಪೆಂಟಕಲ್ಸ್ ಇರೋದ್ರಿಂದ ಈಕ್ವಲ್ ಗಿವ್ ಅಂಡ್ ಟೇಕ್ ಖಂಡಿತವಾಗ್ಲೂ ಇಲ್ಲ. ಅಂಡ್ ನೀವು ಎಂಪ್ರೆಸ್ ಎನರ್ಜಿಲಿ, ಕ್ವೀನ್ ಆಫ್ ಕಪ್ಸ್ ಎನರ್ಜಿಲಿ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಸಾಕಷ್ಟು ಈ ವ್ಯಕ್ತಿಗೆ ಕೊಟ್ಟಿದ್ದೀರಾ. ಎಮೋಷನಲ್ ಅವೈಲಬಿಲಿಟಿ ಆಗಿರಬಹುದು, ನಿಮ್ಮ ಪ್ರೆಸೆನ್ಸ್ ಆಗಿರಬಹುದು, ನಿಮ್ಮ ಟೈಮ್, ನಿಮ್ಮ ಎನರ್ಜೀಸ್ ಎಲ್ಲಾನು ಈ ಪರ್ಸನ್ಗೆ ಯಾವಾಗ್ಲೂ ಕೊಡ್ತಾ ಬಂದಿದ್ರಿ ಈ ಕನೆಕ್ಷನ್ ಅಲ್ಲಿ. ಬಟ್ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಅದನ್ನೆಲ್ಲ ಒಂಥರ ತುಂಬಾ ಇಗ್ನೋರ್ ಮಾಡ್ಕೊಂಡು ಬಂದಿದ್ದಾರೆ. ಒಂಥರ ನಿಮ್ನ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ತರ ಟ್ರೀಟ್ ಮಾಡಿದ್ದಾರೆ. ಹೇಗಿದ್ರು ಪೈಲ್ 1 ಯಾವಾಗ್ಲೂ ಇದೇ ಇರ್ತಾರೆ ಬಿಡು, ಅದ್ರಲ್ಲೇನು, ನನಗೆ ಎನಿವೇಸ್ ಅವ್ರು ಅವೈಲಬಲ್ ಇದ್ದೇ ಇರ್ತಾರೆ ಅನ್ನೋ ತರ ಟ್ರೀಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇವಾಗ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಥವಾ ಸಪರೇಷನ್ ಆಗಿರ್ಬೋದು, ಅಥವಾ ನಿಮ್ ಇಬ್ರು ಮಧ್ಯೆ ಅಷ್ಟೊಂದು ಮಾತುಕತೆ ಆಗ್ತಾ ಇಲ್ಲದೆ ಇರಬಹುದು. ಸೊ ಇವಾಗ ಅವ್ರಿಗೆ ಹೆಂಗೆ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ, ಓಕೆ, ಈ ಇದು ಹರ್ಮಿಟ್ ಎನರ್ಜೀಸ್ ಅಲ್ಲಿ ವೆನ್ ದೇ ಆರ್ ದೇರ್ ಅಲೋನ್ ಅಲ್ಲ, ಎಷ್ಟೊಂದು ಕಾಳಜಿ ಮಾಡ್ತಾ ಇದ್ರು ಪೈಲ್ 1 ನನಗೋಸ್ಕರ, ಎಷ್ಟು ಟೈಮ್ ಕೊಡ್ತಾ ಇದ್ರು. ನಾನ್ ಯಾಕೆ ಈ ತರ ಮಾಡಿದೆ, ನಾನ್ ಯಾಕೆ ಈ ತರ ಅವ್ರಿಗೆ ಅವೈಲಬಲ್ ಇರೋ ತರ ಮಾಡ್ಕೊಳ್ಳಿಲ್ಲ. ಸೊ ಅದರಿಂದಾಗಿ ನಾನು ಇಷ್ಟೆಲ್ಲ ಒಂಥರ ಈಗ ಒಂಥರ ಹೇಗೆ ಅಂತ ಅಂದ್ರೆ ಅವ್ರನ್ನ ನಿಮ್ನ ಮಿಸ್ ಮಾಡ್ಕೊಳಕ್ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದಾರೆ ಅಲ್ಲ. ಸೊ ನೌ ದೇ ಆರ್ ರಿಯಲೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಕನೆಕ್ಷನ್. ನಿಮ್ಮ ಒಂದು ಇಂಪಾರ್ಟೆನ್ಸ್ ಈ ವ್ಯಕ್ತಿಗೆ ಇವಾಗ ರಿಯಲೈಸ್ ಆಗ್ತಾ ಇರುವಂತದ್ದು. ಅಂಡ್ ಎಲ್ಲೋ ಒಂದ್ ಕಡೆ ತುಂಬಾ ಅವ್ರು ಇಂಟ್ರಾಕ್ಷನ್ಸ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಅಂಡ್ ಎಸ್, ನಿಮ್ಮ ನೆನಪುಗಳು ಸಾಕಷ್ಟು ಕಾಡ್ತಾ ಇರುವಂತದ್ದು ನನಗೆ ಇಲ್ಲಿ ಒಂದು ಮೇಜರ್ ಆಗಿ ಕಾಣಿಸ್ತಾ ಇರುವಂತ ಒಂದು ವಿಷಯ. ಆಲ್ಸೋ ಐ ಡೂ ಸಿ ಹಿಯರ್ ಪೈಲ್ ನಂಬರ್ 1. ಇಲ್ಲಿ ನನ್ಗೇನ್ ಕಾಣಿಸ್ತಾ ಇರೋದು ಅಂತ ಅಂದ್ರೆ, ದಿಸ್ ಪರ್ಸನ್, ಓಕೆ, ಈ ವ್ಯಕ್ತಿ ಈಗ ನಿಮ್ಮನ್ನ ಮರೆಯೋ ಒಂದು ಸಲುವಾಗಿ ಅಥವಾ ನಿಮ್ಮನ್ನ ಮರೆಯೋ ಒಂದು ಪರ್ಪಸ್ ಇಂದ ಬೇರೆ ಸಾಕಷ್ಟು ಜನ ಜೊತೆ ಒಂದು ಕಮಿಟ್ಮೆಂಟ್ ಅಲ್ಲೋ ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲೋ ಇನ್ವಾಲ್ವ್ ಆಗೋದಕ್ಕೆ
ದೇ ಆರ್ ಟ್ರೈಂಗ್ ಟು ಡೇಟ್ ಸಮ್ ಒನ್ ಎಲ್ಸ್. ಓಕೆ, ಸಾಕಷ್ಟು ಜನಗಳನ್ನ ದೇ ಆರ್ ಸೀಯಿಂಗ್ ಮೇ ಬಿ ಡೇಟಿಂಗ್ ಆಪ್ಸ್ ಮೂಲಕ ಆಗಿರ್ಬೋದು, ಅಥವಾ ಕಾಮನ್ ಇಂಟ್ರಾಕ್ಷನ್ ಮೂಲಕ, ಅಥವಾ ಇಲ್ಲಿ ಅಲ್ಲಿ ಜಿಮ್ ಅಲ್ಲಿ ಆಗಿರ್ಬೋದು, ಪಾರ್ಕ್, ಈ ತರ ವೆರೆವರ್ ದೇ ಆರ್ ಸೀಯಿಂಗ್ ಸಮ್ ಒನ್ ಎಲ್ಸ್ ಅಲ್ವಾ. ದೇ ಡೂ ಫೀಲ್ ಲೈಕ್ ಅವ್ರ ಜೊತೆ ಒಂದು ರಿಲೇಶನ್ಶಿಪ್ ಅಲ್ಲಿ ಕಮಿಟ್ ಆಗೋ ತರನೋ ಅಥವಾ ಇನ್ವಾಲ್ವ್ ಆಗೋ ತರನೋ ದೇ ಆರ್ ಟ್ರೈಯಿಂಗ್. ಓಕೆ, ಬಿಕಾಸ್ ಅವ್ರಿಗೆ ಸದ್ಯಕ್ಕೆ ನಿಮ್ಮನ್ನ ಮರೆಯಬೇಕು. ಓಕೆ, ದ ವೇ ದ ಅಮೌಂಟ್ ಆಫ್ ಮಿಸ್ಸಿಂಗ್ ಎನರ್ಜೀಸ್ ವಾಟ್ ಎವರ್ ಐ ಆಮ್ ಗೆಟಿಂಗ್ ಅಲ್ಲ, ಇಟ್ಸ್ ಟೂ ಮಚ್ ಅವ್ರಿಗೆ. ಓಕೆ, ಸೊ ಅವ್ರಿಗೆಲ್ಲ ಒಂದ್ ಕಡೆ ಹೆಂಗೆ ಅಂತ ಅಂದ್ರೆ, ಓಕೆ ನಾನು ರೈಟ್ ನಾವು ಫೈಲ್ ನಂಬರ್ 1 ಮರಿಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಇದನ್ನ ರಿಪ್ಲೇಸ್ ಮಾಡೋದಕ್ಕೆ ಲೆಟ್ ಮಿ ಸಿ ಸಮ್ ಒನ್ ಎಲ್ಸ್, ನಾನು ಯಾರ ಜೊತೆನಾದ್ರೂ ಇನ್ನೊಬ್ರ ಜೊತೆ ಕಮಿಟ್ ಆಗೋಣ ಅನ್ನೋ ತರ ದೇ ಆರ್ ಟ್ರೈಯಿಂಗ್. ಓಕೆ, ಸೊ ಬಟ್ 6 of Pentacles ಅಲಾಂಗ್ ವಿತ್ ದ ಕ್ವೀನ್ ಆಫ್ ಕಪ್ಸ್. ಓಕೆ, 6 of Pentacles ಅಲಾಂಗ್ ವಿತ್ ದ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಆ ಒಂದು ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್, ಆ ಒಂದು ಕಾಳಜಿ, ಆ ಒಂದು ಕೇರ್, ಆ ಒಂದು ಕನ್ಸರ್ನ್, ವಾಟ್ ಎವರ್ ಇಟ್ ಈಸ್ ಅಲ್ಲ, ನೀವು ಅವ್ರಿಗೆ ಕೊಡ್ತಿದ್ರಿ, ಅದು ಅವ್ರಿಗೆ ಯಾವ ಪರ್ಸನ್ ಇಂದನೂ ಸಹ ಸಿಗ್ತಾ ಇಲ್ಲ. ದಟ್ ವಾಸ್ ವೆರಿ ಪ್ಯೂರ್ ಲವ್, ದಟ್ ಹಾನೆಸ್ಟಿ, ದಟ್ ಲಾಯಲ್ಟಿ, ನೀವು ಅವ್ರಿಗಿದ್ದಂತಹ ಒಂದು ಹಾನೆಸ್ಟ್ ನೇಚರ್ ನಿಮ್ದಾಗಿರ್ಬೋದು, ಲಾಯಲ್ ನೇಚರ್ ಆಗಿರ್ಬೋದು, ದೇ ಆರ್ ನಾಟ್ ಡೆಫಿನೆಟ್ಲಿ ದೇ ಆರ್ ನಾಟ್ ಫೈಂಡಿಂಗ್ ವಿತ್ ಎನಿ ಒನ್, ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಅಲಾಂಗ್ ವಿತ್ ದ 6 of Pentacles, such a wonderful combination of cards. See, so Queen of Cups always talks about the genuine love, that true feelings ಏನಿರುತ್ತಲ್ಲ, ಎಮೋಷನ್ಸ್, ಅದನ್ನ ಹೇಳುವಂತ ಒಂದು ಕಾರ್ಡ್ ಇದು. ಸೊ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಸಾಕಷ್ಟು ಪ್ಯೂರ್ ಲವ್ ನ ಈ ವ್ಯಕ್ತಿಗೆ ಕೊಟ್ಟಿದ್ದೀರಾ. ಅಂಡ್ ಅವ್ರು ಇವಾಗ ಸಾಕಷ್ಟು ಜನದ ಹತ್ರ ಅದನ್ನ ಹುಡುಕ್ತಾ ಇದ್ದಾರೆ, ಬೇರೆ ಬೇರೆ ವ್ಯಕ್ತಿಗಳ ಹತ್ರ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆಲ್ಲೂ ಒಂಥರ ಅದು ಸಿಗ್ತಾ ಇಲ್ಲ. ಅವ್ರಿಗೆ ಹೇಗೆ ಅಂತ ಅಂದ್ರೆ, ಓಕೆ ವೈ ದಿಸ್ ಇಸ್ ಹ್ಯಾಪ್ನಿಂಗ್, ನಾನು ಯಾಕೆ ಫೈಲ್ ನಂಬರ್ 1 ಅಷ್ಟು ಪ್ರೀತಿ ನನಗೆ ಯಾರು ಯಾಕೆ ಕೊಡ್ತಾ ಇಲ್ಲ ಅಂತ. ಯಾರ ಜೊತೆನೇ ಆಗಿರ್ಬೋದು, ಅವ್ರು ಮಿಂಗಲ್ ಆಗ್ತಾ ಇರ್ಬೋದು, ಇಂಟ್ರಾಕ್ಟ್ ಮಾಡ್ತಾ ಇರ್ಬೋದು, ಎಲ್ಲೋ ಒಂದ್ ಕಡೆ ಅವರು ಒಂಥರ ತುಂಬಾ ಪ್ರಾಕ್ಟಿಕಲ್ ಆಗಿ ಪರ್ಸನ್ ಜೊತೆ ಇದಾರೆ ಅಂತ ಅನ್ಸುತ್ತೆ. ಅಂಡ್ ಅಷ್ಟು ಅವೈಲಬಿಲಿಟಿ ಕೊಡ್ತಾ ಇಲ್ಲ. ಅಂದ್ರೆ ನೀವ್ ಎಷ್ಟು ಕೊಡ್ತಿದ್ರಲ್ಲ ಕಾಳಜಿ ಎಲ್ಲಾನು, ಅದು ಈ ಪರ್ಸನ್ ಕೊಡ್ತಾ ಇಲ್ಲ ಅವ್ರಿಗೆ. ಸೊ ಎಲ್ಲ ಒಂದ್ ಕಡೆ ಅವ್ರಿಗೆ ಕ್ವೆಶ್ಚನ್ ಮಾಡ್ಕೊಳ್ತಾ ಇದಾರೆ, ವೈ ದಿಸ್ ಇಸ್ ಹ್ಯಾಪ್ನಿಂಗ್, ಯಾಕೆ ನಂಗೆ ಫೈಲ್ ನಂಬರ್ 1 ತರ ಎಲ್ಲೂ ಸಿಗ್ತಾ ಇಲ್ಲ ಪರ್ಸನ್. ಯಾವ ವ್ಯಕ್ತಿ ನೋಡಿದ್ರು ನನಗೆ ಫೈಲ್ ನಂಬರ್ 1ಗೆ ಕಂಪೇರ್ ಮಾಡಿದ್ರೆ ಅವ್ರು ನಿಮ್ ಲೆವೆಲ್ಗೆ ಮ್ಯಾಚೇ ಆಗ್ತಾ ಇಲ್ಲ. ಓಕೆ, ಸೊ ಯಾವ ವ್ಯಕ್ತಿ ಅವ್ರು ಏನ್ ಡೇಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದಾರಲ್ಲ, ಅದು ಅದರ್ ಪರ್ಸನ್ ಮೂವ್ ಆನ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರಲ್ಲ ನಿಮ್ನ ಬಿಟ್ಟು ವಿತ್ ಸಮ್ ಒನ್ ಎಲ್ಸ್. ಸೊ ಆ ವ್ಯಕ್ತಿ ಖಂಡಿತವಾಗ್ಲೂ ಅವ್ರಿಗೆ ಆ ಒಂದು ನೀವು ಕೊಡ್ತಿದ್ದಂತಹ ಕಾಳಜಿ, ಪ್ರೀತಿ, ಆ ಒಂದು ಕಂಪ್ಯಾಷನ್, ಆ ಒಂದು ಕಂಫರ್ಟ್, ಅದ್ಯಾವುದನ್ನು ಸಹ ಅವ್ರಿಗೆ ಇವಾಗ ಬೇರೆ ಪರ್ಸನ್ ಜೊತೆ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೊಂಥರ ಎಂಪ್ಟಿನೆಸ್ ಫೀಲ್ ಆಗ್ತಾ ಇದೆ. ಬೇರೆಯವ್ರ ಜೊತೆ ಇದ್ರೂ ಸಹ ಮೇ ಬಿ ದೇ ಆರ್ ದೇರ್ ವಿತ್ ಸಮ್ ಒನ್ ಎಲ್ಸ್ ಪ್ರಾಬಬ್ಲಿ, ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಎಂಪ್ಟಿನೆಸ್ ಫೀಲ್ ಆಗ್ತಾ ಇದೆ, ಆ ಒಂದು ಹೆವಿನೆಸ್ ಫೀಲ್ ಆಗ್ತಾ ಇದೆ ಅವ್ರಿಗೆ. ಓಕೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರೋಂತದ್ದು ಸಾಕಷ್ಟು ಒಂಥರ ನಿಮ್ಮ ಆ ಪರ್ಸನ್ ಜೊತೆ ಇದ್ದಾಗ್ಲೂ ಸಹ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಬೇಕಾದ್ರೂ ಸಹ ಒಂಥರ ನಿಮ್ದೇ ನೆನಪಾಗ್ತಾ ಇರುತ್ತೆ. ನೀವು ಮಾತಾಡ್ತಿದ್ದಂತಹ ರೀತಿ, ನೀವು ನಗ್ತಿದ್ದಂತಹ ರೀತಿ, ಅವ್ರಿಗೆ ಕೇರ್ ಮಾಡ್ತಿದ್ದಂತಹ ರೀತಿ. ಸೊ ಪದೇ ಪದೇ ಅವ್ರಿಗೆ ಅದೇ ನೆನಪಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಖಂಡಿತವಾಗ್ಲೂ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ನಿಮ್ಮನ್ನ ಸಾಕಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ, ಎಲ್ಲೋ ಅದನ್ನ ಮಾಸ್ಕ್ ಮಾಡ್ಕೊಳ್ತಾ ಇದಾರೆ. ಓಕೆ, ಅವರೇ ಏನೋ ಒಂದು ಮುಚ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಅವರೇನೆ ಅದನ್ನ. ಬಟ್ ಖಂಡಿತವಾಗ್ಲೂ ಅದು ಆಗ್ತಾ ಇಲ್ಲ. ಡೀಪ್ ಡೌನ್ ಸಾಕಷ್ಟು ಒಂಥರ ಕೊರಗ್ತಾ ಇದಾರೆ, ನಿಮ್ ಹತ್ರ ಎಲ್ಲಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಅಥವಾ ನಿಮ್ ಹತ್ರ ವಾಪಸ್ ಬರ್ಬೇಕು ಅನ್ನೋ ತರ ಒಂದು ಇದೆ. ಬಟ್ ಅದ್ ಡ್ಯೂ ಟು ದಟ್ ಈಗೋ ನೇಚರ್ ಏನಿದೆಯಲ್ಲ, ಅಥವಾ ಡಾಮಿನೇಟಿಂಗ್ ನೇಚರ್ ಏನಿದೆಯಲ್ಲ, ಸೊ ಅದು ಅವ್ರನ್ನ ಬಿಡ್ತಾ ಇಲ್ಲ. ಸೊ ಹಿಂಗೆ ಅಂತ ಅಂದ್ರೆ, ಓಕೆ ವೈ ನಾನ್ ಯಾಕೆ ಬೆಂಡಾಗಿ ಹೋಗ್ಬೇಕು, ನಾನ್ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದೀನೋ ಫೈಲ್ 1 ನನ್ನ ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ರೆ ಅವರೇ ನನ್ನ ಹತ್ರ ಬರ್ತಾರೆ, ಬಿಡು, ಲೆಟ್ ದೆಮ್ ಕಮ್, ಅವರೇ ನನ್ನ ಹತ್ರ ಬರ್ಲಿ ಅನ್ನೋ ತರ. ಬಟ್ ನೀವು ಬೇಕು ಅವ್ರಿಗೆ. ಅಟ್ ದ ಸೇಮ್ ಟೈಮ್ ಅವರು ಬೆಂಡ್ ಆಗಿ ನಿಮ್ ಹತ್ರ ಬರೋ ಒಂದು ಸಿಚುವೇಶನ್ ಅಲ್ಲೂ ಸಹ ಇಲ್ಲ. ಅಂಡ್ ಡ್ಯೂ ಟು ದಟ್ ಈಗೋ, ಆ ಒಂದು ನಿಮ್ ಪ್ರೈಡ್ ಇಂದ ಏನ್ ಮಾಡ್ತಾ ಇದೆ, ದೇ ಆರ್ ಟ್ರೈಂಗ್ ಟು ಮೂವ್ ಆನ್ ವಿತ್ ಸಮ್ ಒನ್ ಎಲ್ಸ್. ಅಂಡ್ ಅಲ್ಲೂ ಸಹ ಅವ್ರಿಗೆ ಆ ಹ್ಯಾಪಿನೆಸ್ ಸಿಗ್ತಾ ಇಲ್ಲ. ಎಲ್ಲ ಒಂಥರ ಮೆಸ್ಡಪ್ ಆದಂಗೆ ಅನಿಸ್ತಾ ಇದೆ, ಎಲ್ಲ ಒಂಥರ ಖಾಲಿ ಅನ್ನೋ ತರ ಅನ್ನಿಸ್ತಾ ಇದೆ. ಯಾವ್ದೋ ಒಂದು ಖುಷಿ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಒಂಥರ ಅವರೆಲ್ಲೋ ಒಂಥರ ಈ ಬರಡು ಭೂಮಿನಲ್ಲಿ ಅಲಿತಾರೆ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ತರಹದ ಸಿಚುವೇಶನ್ ಇವಾಗ ಅವ್ರ ಲೈಫ್ ಅಲ್ಲಿ ಇರುವಂತದ್ದು. ವಿತ್ ದ 10 of Swords. ಓಕೆ, ಸಿ ಇಲ್ಲಿ ಹೇಗೆ ಈ ಪರ್ಸನ್ ಮಲ್ಕೊಂಡಿದ್ದಾರೆ ಅಂಡ್ ದೇರ್ ಆರ್ ಸೋ ಮೆನಿ ಸ್ವೋರ್ಡ್ಸ್. ಓಕೆ, ಆ ಸ್ವೋರ್ಡ್ಸ್ ಎಲ್ಲ ಬಂದು ಈ ಪರ್ಸನ್ ನ ಪಿಯರ್ಸ್ ಮಾಡ್ತಾ ಇದೆ, ಇವ್ರನ್ನ ಚುಚ್ತಾ ಇದೆ. ಓಕೆ, ಈ ವ್ಯಕ್ತಿಗೆ. ಸೊ ಎಲ್ಲ ಒಂದ್ ಕಡೆ ಈ ವ್ಯಕ್ತಿ ಹಾಯಾಗಿ ಮಲ್ಕೊಳ್ಳೋಣ ಅಂತ ಅಂದ್ರೆ ಅದು ಆಗ್ತಾ ಇಲ್ಲ ಅಲ್ವಾ. ಸಿ ಯು ಆರ್ ಏಬಲ್ ಟು ಸಿ ಇಟ್ ಅಲ್ಲ, ಇಲ್ಲಿ ಕಾಣಿಸ್ತದೆ ಅಲ್ವಾ. ಸಿ ಎಷ್ಟೊಂದು ಸ್ಪೋರ್ಟ್ಸ್ ಬಂದು ಈ ಪರ್ಸನ್ ಹಿಂಗೆ ಪಿಯರ್ಸ್ ಮಾಡ್ತಾ ಇದೆ ನೋಡಿ, ರಾತ್ರಿ ಹೊತ್ತು ಮಲಗಿದ್ದಾಗ, ಸ್ಪೆಷಲಿ ಮೂನ್ ಇಸ್ ದರ್. ಸೊ ದಿಸ್ ಇಸ್ ಅ ನೈಟ್ ಟೈಮ್. ಸೊ ನೈಟ್ ಟೈಮ್ ಅವ್ರು ಮಲಗಿದ್ದಾಗ ಇಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಬಂದು ಈ ವ್ಯಕ್ತಿನ ಪಿಯರ್ಸ್ ಮಾಡ್ತಾ ಇರುವಂತದ್ದು, ಚುಚ್ತಾ ಇರುವಂತದ್ದು. ಓಕೆ, ಸೊ ಈ ಪರ್ಸನ್ ಹಾಗೇನೆ ಒಂಥರ ರಾತ್ರಿ ಹೊತ್ತು ಎಲ್ಲೋ ಒಂದ್ ಕಡೆ ಅವ್ರಿಗೆ ಮಲಗಿದಾಗ
ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ ಬಗ್ಗೆ ಸಾಕಷ್ಟು ಕ್ವೆಶ್ಚನ್ಸ್ಗಳು ಬರ್ತಾ ಇದೆ, ಈ ಕನೆಕ್ಷನ್ ಬಗ್ಗೆ ಸಾಕಷ್ಟು ಯೋಚನೆಗಳು ಬರ್ತಾ ಇದೆ. ಯಾಕೆ ಹೀಗೆಲ್ಲ ಆಯ್ತು, ಯಾಕೆ ನಾನು ಈ ತರ ಎಲ್ಲೂ ಆ ಒಂದು ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ನನ್ಗೇನ್ ಪೈಲ್ 1 ಇಂದ ಸಿಗ್ತಾ ಇತ್ತು, ಸೊ ಆ ಒಂದು ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ವೈ ಆಮ್ ಐ ನಾಟ್ ಏಬಲ್ ಟು ಗೆಟ್ ಇಟ್ ಫ್ರಮ್ ಸಮ್ ಒನ್ ಎಲ್ಸ್ ಅನ್ನೋ ತರ. ಅಂಡ್ ಇವ್ರು ಯಾರನ್ನ ಡೇಟ್ ಮಾಡ್ತಾ ಇದಾರೋ ಅಥವಾ ಯಾವ ವ್ಯಕ್ತಿನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದಾರೆ ಅಥವಾ ನೋಡ್ತಾ ಇದಾರೆ, ಸೊ ಆ ಪರ್ಸನ್ ಕೂಡ ಒಂಥರ ಇವ್ರಿಗೆ ಅಷ್ಟು ಕಾಳಜಿ ಕೊಡ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದೆ ಅಲ್ಲ, ಈ ಪರ್ಸನ್ ತುಂಬಾ ಖಾಲಿ ಖಾಲಿ ಫೀಲ್ ಮಾಡ್ತಾ ಇದಾರೆ ಅಂಡ್ ದೇ ಆರ್ ವೆರಿ ಡೆಸ್ಪರೇಟ್. ನಿಮ್ಮನ್ನ ಮರಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಾಕಷ್ಟು ಬೇರೆ ವ್ಯಕ್ತಿಗಳ ಜೊತೆ ಅವರು ಮಿಂಗಲ್ ಆಗೋದಕ್ಕೆ ಹೋಗ್ತಾ ಇದಾರೆ. ಅಂಡ್ ದೇ ಆರ್ ಈ ಪರ್ಸನ್, ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿ ಇದಾರಲ್ಲ, ಐ ಆಮ್ ವೆರಿ ಸಾರಿ. ಓಕೆ, ಸೊ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿ ಇದಾರಲ್ಲ, ಸೊ ಆ ಪರ್ಸನ್ ದೇ ಆರ್ ಇನ್ ದಿಸ್ ಡೆಸ್ಪರೇಟ್ ಎನರ್ಜಿ. ಓಕೆ, ಸೊ ಒಂಥರ ಈ ಖಾಲಿ ಖಾಲಿ ಅನ್ನೋ ಒಂದು ಇರೋದ್ರಿಂದ ದ ಪೀಪಲ್ ದೇ ಆರ್ ಅಟ್ರಾಕ್ಟಿಂಗ್ ಅಲ್ಲ, ಯಾವ ಪರ್ಸನ್ ಇವ್ರ ಲೈಫ್ಗೆ ಅಟ್ರಾಕ್ಟ್ ಮಾಡ್ತಾ ಇದಾರಲ್ಲ, ಆ ವ್ಯಕ್ತಿಗಳು ಸಹ ಅದೇ ಒಂದು ಡೆಸ್ಪರೇಟ್ ಎನರ್ಜಿನಲ್ಲಿ ಇದ್ದಾರೆ. ಬಿಕಾಸ್ ದೇ ಆರ್ ವೈಬ್ರೇಟಿಂಗ್ ಇನ್ ದಿಸ್ ಫ್ರೀಕ್ವೆನ್ಸಿ, ಇನ್ ದಿಸ್ ಡೆಸ್ಪರೇಟ್ ಫ್ರೀಕ್ವೆನ್ಸಿ. ಇವ್ರು ಅಟ್ರಾಕ್ಟ್ ಮಾಡ್ತಾರೋ ವ್ಯಕ್ತಿಗಳು ಇವ್ರ ಲೈಫಿಗೆ ರೈಟ್ ನಾವು, ಅವರು ಸಹ ಅಂತದೇ ಒಂದು ಡೆಸ್ಪರೇಟ್ ಎನರ್ಜಿನಲ್ಲಿ ಇರುವಂತಹ ಪರ್ಸನ್ಗಳು. ಓಕೆ, ಸೊ ಹಾಗಾಗಿ ಒಂಥರ ಅವ್ರಿಗೂ ಇವ್ರಿಗೆ ಏನ್ ಬೇಕು ಅನ್ನೋ ಇದೆಲ್ಲ ಕಾಳಜಿ, ನೀವೇನ್ ಕೊಡ್ತಿದ್ದ ಪ್ರೀತಿ, ಅದನ್ನೆಲ್ಲ ದೇ ಆರ್ ಫೇಲಿಂಗ್ ಟು ಗಿವ್ ಟು ದಿಸ್ ಪರ್ಸನ್. ಈ ವ್ಯಕ್ತಿಗೆ ಅದನ್ನೆಲ್ಲ ಅವ್ರು ಕೊಡೋದಕ್ಕೆಲ್ಲ ಒಂದ್ ಕಡೆ ದೇ ಆರ್ ಒಂಥರ ದೇ ಕಾಂಟ್ ಆಕ್ಚುಲಿ ಸ್ಪೀಕಿಂಗ್. ಬಿಕಾಸ್ ಇವಾಗ ನಾನು ಹೆಂಗೆ ಅಂತ ಅಂದ್ರೆ, ಹೌ ಐ ಸೇ, ಈಗ ನನ್ನ ಹತ್ರ ಸಾಕಷ್ಟು ಪ್ರೀತಿ, ಕಾಳಜಿ, ಆ ಒಂದು ಕೇರ್, ಅಫೆಕ್ಷನ್ ನಿಂದ ನಾನು ಒಂಥರ ನನ್ನ ಕಪ್ ಫಿಲ್ ಆಗಿದ್ರೆ ಐ ಕ್ಯಾನ್ ಗಿವ್ ಇಟ್ ಟು ಸಮ್ ಒನ್ ಎಲ್ಸ್ ಅಲ್ವಾ. ನನ್ನ ಕಪ್ಪಿಂದ ನಾನು ಬೇರೆಯವ್ರಿಗೂ ಸಹ ಅದನ್ನ ಸ್ವಲ್ಪ ಹಂಚಬಹುದು ನನ್ನ ಕಪ್ ಫಿಲ್ ಆಗಿದ್ದಾಗ. ಬಟ್ ನನ್ನ ಕಪ್ಪೇ ಖಾಲಿ ಅಂತ ಅಂದಾಗ ನಾನು ಬೇರೆಯವ್ರಿಗೆ ಏನ್ ಕೊಡೋದಿಕ್ಕಾಗತ್ತೆ. ಸೊ ದ ಅದರ್ ಪರ್ಸನ್, ಈ ಯಾವ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ದೇ ಆರ್ ಡೇಟಿಂಗ್ ಅಥವಾ ದೇ ಆರ್ ಟ್ರೈಂಗ್ ಟು ಮೂವ್ ಆನ್ ಅಲ್ವಾ ನಿಮ್ಮಿಂದ, ಸೊ ಆ ಒಂದು ಬೇರೆ ಪರ್ಸನ್ ಏನಿದ್ದಾರೆ, ಇವನ್ ಅವರು ಸಹ ಇವನ್ ದೇ ಹ್ಯಾವ್ ದಟ್ ಎಂಟಿ ಕಪ್ ವಿತ್ ದೆಮ್. ಅವ್ರ ಹತ್ರನೂ ಇರುವಂತಹ ಕಪ್ ಎಂಟಿ ಆಗಿರೋದ್ರಿಂದ ಅವರು ಇವ್ರಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂಥರ ಆ ಒಂದು ಎಮೋಷನಲ್ ಎಂಟಿನೆಸ್ ಈ ವ್ಯಕ್ತಿಗೆ, ನಿಮ್ಮ ಸ್ಪೆಸಿಫಿಕ್ ಪರ್ಸನ್ಗೆ ಸಾಕಷ್ಟು ಕಾಡ್ತಾ ಇದೆ. ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆಸ್ ಐ ಸೆಡ್, ಕ್ವೀನ್ ಆಫ್ ಕಪ್ಸ್ ಅಲಾಂಗ್ ವಿತ್ ದ 6 ಆಫ್ ಪೆಂಟಕಲ್ಸ್, ದೇ ಆರ್ ಡೆಫಿನೆಟ್ಲಿ ಇನ್ ದಿಸ್ ಮಿಸ್ಸಿಂಗ್ ಎನರ್ಜೀಸ್ ಅಂಡ್ ಇನ್ ದಿಸ್ ಲ್ಯಾಕ್ ಎನರ್ಜಿ. ಡೆಸ್ಪರೇಟ್ ಆಗಿ ದೇ ವಾಂಟ್ ಯು. ಅಂಡ್ ಎಲ್ಲೋ ಒಂದ್ ಕಡೆ ಆ ಒಂದು ಈಗೋ ಇಂದ ಅವರು ಬೇರೆಯವ್ರನ್ನ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆಯವ್ರ ಹತ್ರ ಹುಡುಕ್ತಾ ಇದ್ದಾರೆ, ನಿಮ್ ಹತ್ರ ಬರೋದಕ್ಕೆ ಮನ್ಸಾಗ್ತಾ ಇಲ್ಲ. ಬಟ್ ಸಮ್ವೇರ್ ದೇ ಆರ್ ನಾಟ್ ಇವನ್ ಗೆಟಿಂಗ್, ಅಲ್ಲೂ ಸಹ ಏನೋ ಅವ್ರಿಗೆ ಒಂಥರ ಸಿಗ್ತಾ ಇಲ್ಲ. ದಿಸ್ 3 ಆಫ್ ಕಪ್ಸ್ ಇರೋದ್ರಿಂದ ಐ ಡೂ ಫೀಲ್ ಫಾರ್ ಮೋಸ್ಟ್ ಆಫ್ ಯು ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ಮನ್ನ ಬಿಟ್ಟು ಇನ್ಯಾರ ಜೊತೆನೋ ಮೂವ್ ಆನ್ ಆಗಿದ್ದಾರೆ ಅಥವಾ ಇನ್ಯಾರ ಜೊತೆನೋ ಹೋಗಿದ್ದಾರೆ. ಯಾಕೆ ಅಂತ ಅಂದ್ರೆ, ದ ಅಮೌಂಟ್ ಆಫ್ ಲವ್, ಕೇರ್ ಯು ಗೇವ್ ಅಲ್ಲ, ದಟ್ ಪ್ಯೂರ್ ಲವ್, ಅದನ್ನ ಈ ವ್ಯಕ್ತಿ ತಗೊಳ್ಳೋದಿಕ್ಕಾಗಿಲ್ಲ. ಸಮ್ವೇರ್ ಅವ್ರಿಗೆ ಆ ಒಂದು ಗಿಲ್ಟ್ ಸ್ಟಾರ್ಟ್ ಆಗಿದೆ. ಓಕೆ, ಇಷ್ಟು ಪೈಲ್ 1 ನನ್ನ ಪ್ಯೂರ್ ಹಾರ್ಟೆಡ್ ಅಲ್ಲಿ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಇಷ್ಟೊಂದು ನನಗೆ ಕೇರ್ ಮಾಡ್ತಾ ಇದ್ದಾರೆ, ನಾನು ಇದನ್ನ ಅಷ್ಟೇ ಅಮೌಂಟ್ ಅಲ್ಲಿ ಅವ್ರಿಗೆ ಕೊಡೋದಕ್ಕೆ ಸಾಧ್ಯ ಇದೆಯಾ ನಿಜವಾಗ್ಲೂ ಅನ್ನೋ ತರ ಅವ್ರಿಗೆ ಆ ಒಂದು ಡೌಟ್ ಶುರು ಆಗಿದೆ. ಸೊ ಹಾಗಾಗಿ ಅವ್ರೊಂಥರ ನಿಮ್ಮಿಂದ ದೂರ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅವ್ರು ಏನ್ ರೀಸನ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಾ? ನಾನು ತುಂಬಾ ಬ್ಯುಸಿ ಆಗಿದ್ದೀನಿ ಇವಾಗ, ತುಂಬಾ ಒಂಥರ ನನಗೆ ಸ್ಟ್ರೆಸ್ ಆಗಿದೆ, ಆಂಗ್ಸೈಟಿ ಇದೆ, ಲಾಟ್ ಆಫ್ ನನ್ಗೆ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಲೈಫಲ್ಲಿ. ಸೊ ರೈಟ್ ನಾವು ನನಗೆ ಈ ಒಂದು ಕನೆಕ್ಷನ್ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ, ನನಗೆ ಸ್ವಲ್ಪ ಟೈಮ್ ಬೇಕು. ಸೊ ಹಾಗೆ ಹೀಗೆ ಅದು ಇದು ಏನೇನೋ ಸಾಕಷ್ಟು ಕಾರಣಗಳನ್ನ ಕೊಟ್ಟು ನಿಮ್ಮಿಂದ ದೂರ ಹೋಗಿದ್ದಾರೆ. ಅಂಡ್ 3 ಆಫ್ ಕಪ್ಸ್ ಇರೋದ್ರಿಂದ ಯಾರೋ ಬೇರೆಯವ್ರ ಜೊತೆನೂ ಸಹ ಈ ವ್ಯಕ್ತಿ ಕಮಿಟ್ ಆಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಹೋಗಿರಬಹುದು. ಬೆಟರ್ ಯು ನೋ ಪೈಲ್ 1 ಯಾರು ಇರಬಹುದು, ಕೆಲವ್ರಿಗೆ ಇದ್ರೂ ಇರ್ಬೋದು, ಕೆಲವ್ರಿಗೆ ಇಲ್ದೇನೂ ಇರ್ಬೋದು. ಮೇ ಬಿ ಅವ್ರು ಒಟ್ಟು ನಿಮ್ನ ಬಿಟ್ಟು ದೂರ ಹೋಗಿರೋದ್ರಿಂದ ಒಂಥರ ಅವರು ಕ್ವೀನ್ ಆಫ್ ಸ್ಪೋರ್ಟ್ಸ್ ಯಾವ ಪರ್ಸನ್ ಜೊತೆ ದೇ ಹ್ಯಾವ್ ಮೂಡ್ ಆನ್ ಅಲ್ಲ, ಅವ್ರು ಯಾರ ವ್ಯಕ್ತಿ ಜೊತೆ ಇವಾಗ ಹೋಗಿದಾರಲ್ಲ, ದೇ ಆರ್ ಇನ್ ದಿಸ್ ಕ್ವೀನ್ ಆಫ್ ಸ್ಪೋರ್ಟ್ಸ್ ಎನರ್ಜಿ. ಅಂದ್ರೆ ಒಂಥರ ತುಂಬಾ ವೆರಿ ಆರೋಗೆಂಟ್, ತುಂಬಾ ಒಂಥರ ಸೆಲ್ಫಿಶ್ ಪರ್ಸನ್ ಅನ್ನೋ ತರ ಈ ವ್ಯಕ್ತಿಗೆ ಅನಿಸ್ತಾ ಇದೆ, ನಿಮ್ಮ ಸ್ಪೆಸಿಫಿಕ್ ಪರ್ಸನ್ಗೆ. ಸೊ ಯಾವ ಪರ್ಸನ್ ದೇ ಆರ್ ಡೇಟಿಂಗ್ ನಾವಲ್ಲ, ಸೊ ದೇ ಆರ್ ವೆರಿ ಸೆಲ್ಫಿಶ್, ದೇ ಆರ್ ವೆರಿ ಆರೋಗೆಂಟ್ ಅನ್ನೋ ತರ ಈಗ ಅನ್ನಿಸ್ತದೆ. ಬಿಕಾಸ್ ದಟ್ ಪರ್ಸನ್ ಅಲ್ಲ, ದ ಅದರ್ ಪರ್ಸನ್ ದೇ ಆರ್ ಇನ್ ದಿಸ್ ಕ್ವೀನ್ ಆಫ್ ಸ್ಪೋರ್ಟ್ಸ್ ಎನರ್ಜಿ. ಅಂದ್ರೆ ತುಂಬಾ ಒಂಥರ ಆ ಒಂದು ಇಮ್ಮೆಚ್ಯೂರಿಟಿ ಇದೆ ಅವ್ರಿಗೆ, ಒಂಥರ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ತರ. ಈಗೇನು ಅವ್ರಿಗೂ ಸಹ ಸಾಕಷ್ಟು ಒಂಥರ ಈಗೋ ಇದೆ. ಸೊ ಹಾಗಾಗಿ ಈಗೋ ಕ್ಲಾಶ್ ನಡೀತಾ ಇದೆ ಅಲ್ಲೂ ಸಹ. ಅಂಡ್ ಆಲ್ಸೋ ಕೆಲವ್ರಿಗೆ ಈ ಪರ್ಸನ್ ಅವ್ರನ್ನು ಸಹ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ, ಆ ಥರ್ಡ್ ಪಾರ್ಟಿ ಯಾರಿದ್ದಾರಲ್ಲ, ಸೊ ಅವ್ರನ್ನು ಸಹ ಅವರಿಂದನೂ ಇವ್ರು ಮೂವ್ ಆನ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದಾರೆ.
ಬಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಇದು ಓಕೆ, ನಿಮ್ಮನ್ನ ಬಿಟ್ಟು ದೂರ ಹೋಗೋದಕ್ಕೆ ಅಥವಾ ಮೂವ್ ಆನ್ ಆಗೋದಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ಸಾಕಷ್ಟು ಅದೊಂದು ಇದು ಕಾಡ್ತಾ ಇದೆ. ಸೊ ದಿಸ್ ಪರ್ಸನ್ ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಓಕೆ, ಈ ಕನೆಕ್ಷನ್ ಏನು ಬೆಲೆ ಏನು ಅನ್ನುವಂಥದ್ದು. ಬಿಕಾಸ್ ಹರ್ಮಿಟ್ ಅಲಾಂಗ್ ವಿತ್ ದಿಸ್ ಹೆರೋಫೆಂಟ್ ಇಸ್ ಹಿಯರ್ ಓಕೆ. ಸೊ ಹೆರೋಫೆಂಟ್ ಇರೋದ್ರಿಂದ ಮೇಜರ್ ಕಾರ್ಡ್ ಬಂದು ದ ರಿಯಲೈಸೇಷನ್ ಕಾರ್ಡ್. ಇವಾಗ ರೈಟ್ ನೌ ಐ ಥಿಂಕ್ ದೇ ಆರ್ ಒಂಥರ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ನಿಮ್ ಇಂಪಾರ್ಟೆನ್ಸ್ ಏನು, ನೀವು ಎಷ್ಟು ಕೊಡ್ತಾ ಇದ್ರಿ, ದಟ್ ವಾಸ್ ಸೋ ಪ್ಯೂರ್ ಫಾರ್ಮ್ ಆಫ್ ಲವ್ ಅನ್ನೋದು ಈ ಪರ್ಸನ್ಗೆ ಇವಾಗ ಅರಿವಾಗ್ತಾ ಇದೆ. ಅಂಡ್ ದೇ ಆರ್ ಥಿಂಕಿಂಗ್ ಆಫ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ವಿತ್ ಯು ಓಕೆ. ನಿಮ್ ಜೊತೆ ಒಂದು ಸಾಕಷ್ಟು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಮೇ ಬಿ ಅ ಮ್ಯಾರೇಜ್, ಸಮ್ವೇರ್ ಐ ಆಮ್ ಹಿಯರಿಂಗ್ ದಟ್ ವರ್ಡ್ ಮ್ಯಾರೇಜ್ ಅನ್ನೋದು ಕಾಣಿಸ್ತಾ ಇರೋದ್ರಿಂದ ಪ್ರಾಬಬ್ಲಿ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಲೈಕ್ ಮ್ಯಾರೇಜ್. ಸೊ ಒಂದು ಮ್ಯಾರೇಜ್ ಅಲ್ಲಿ ಕೂಡ ನಿಮ್ ಜೊತೆ ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಥಾಟ್ ಈ ಪರ್ಸನ್ ಇರುವಂತದ್ದು ಇರಬಹುದು. ಅಂಡ್ ಎಸ್, ಅವ್ರು ಇವಾಗ ಸಾಕಷ್ಟು ಒಂಥರ ಫ್ರೆಂಡ್ಸ್ ಜೊತೆ ಒಂಥರ ಚಿಲ್ ಮಾಡೋ ತರ, ಹ್ಯಾಂಗ್ ಔಟ್ ಮಾಡೋ ತರ, ಪಾರ್ಟೀಸ್, ಮೇ ಬಿ ಕ್ಲಬ್ಬಿಂಗ್, ಅದನ್ನು ಸಹ ನನಗೆ ಕಾಣಿಸ್ತಾ ಇದೆ ಇಲ್ಲಿ. ಸಮ್ವೇರ್ ದೇ ಆರ್ ಟ್ರೈಂಗ್ ಟು ಡೂ ದಟ್, ಬಟ್ ಅಗೇನ್ ದೇ ಆರ್ ಡೆಫಿನೆಟ್ಲಿ ನಾಟ್ ಹ್ಯಾಪಿ ಫ್ರಮ್ ವಿತ್ ಇನ್. ಒಳಗಡೆಯಿಂದ ಖಂಡಿತವಾಗ್ಲೂ ಖುಷಿ ಇಲ್ಲ. ಇಲ್ಲೋ ಒಂದು ಮೂವ್ ಆನ್ ಆಗೋ ತರ ಅವರೊಂದು ಪ್ರಿಟೆಂಡ್ ಮಾಡೋದಕ್ಕೆ ನಿಮ್ಮ ಹತ್ರ ಹಾಗೆ ತೋರಿಸ್ಕೊಳ್ತಾ ಇರೋಂಥದ್ದು ಇರ್ಬೋದು, ಅಥವಾ ಸಮ್ವೇರ್ ದೇ ಆರ್ ಬಿಹೇವಿಂಗ್ ಲೈಕ್ ದಟ್ ಅಷ್ಟೇ. ಒಂಥರ ನನ್ಗೇನು ಇದು ಬಾದರ್ ಮಾಡ್ತಾ ಇಲ್ಲ ಅನ್ನೋ ತರ, ಬಟ್ ಖಂಡಿತವಾಗ್ಲೂ ಅದು ಸಾಕಷ್ಟು ಬಾದರ್ ಮಾಡ್ತಾ ಇದೆ ಈ ಪರ್ಸನ್ಗೆ ಓಕೆ. ಸೊ ಲೆಟ್ಸ್ ಚೆಕ್ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಯೂನಿವರ್ಸ್ ಇಂದ ಅನ್ನೋದನ್ನ ಒಂದ್ಸತಿ ಚೆಕ್ ಮಾಡಿ ನೋಡೋಣ ಓಕೆ. Just the guidance for pile number 1, universe, angels, please give me some guidance. Give me some guidance. Okay, so 10 of Pentacles. Okay, Page of Pentacles, 10 of Swords again. ಐ ಥಿಂಕ್ ನೀವು ಸಾಕಷ್ಟು ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಈ ವ್ಯಕ್ತಿ ಮುಂದೆನೂ ಇರಬಹುದು ಅಥವಾ ಈ ಕನೆಕ್ಷನ್ ಅಲ್ಲಿ, ಐ ಡೋಂಟ್ ನೋ, ಬಟ್ ಎಲ್ಲೋ ಸಮ್ವೇರ್ ಐ ಆಮ್ ಏನೋ 10 ಆಫ್ ಸ್ಪೋರ್ಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನೀವು ಸಹ ಒಂಥರ ಒಂದು ನೆಗೆಟಿವ್ ಎನರ್ಜಿನಲ್ಲಿ ಇದ್ದೀರಾ. ಸಾಕಷ್ಟು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಈ ಕನೆಕ್ಷನ್ ಬಗ್ಗೆ. ಇದು ನಾನು ಕೊಟ್ಟಿದ್ದೆಲ್ಲ ಸುಳ್ಳು ಆಯ್ತಾ, ಏನು ಈ ವ್ಯಕ್ತಿನೇ ಸುಳ್ಳ ಅನ್ನೋ ತರ. ಖಂಡಿತವಾಗ್ಲೂ ಐ ಥಿಂಕ್ ಡೋಂಟ್ ಡೂ ಓವರ್ ಥಿಂಕ್ ಅಬೌಟ್ ದಿಸ್ ಕನೆಕ್ಷನ್. ಅಂಡ್ ಯೂನಿವರ್ಸ್ ಇಸ್ ಆಲ್ಸೋ ಸಮ್ವೇರ್ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸಮ್ವೇರ್ ಇಟ್ ಈಸ್ ಸೇಯಿಂಗ್ ಯು ಟು ಟೇಕ್ ಆಕ್ಷನ್ ಓಕೆ. ಈ ವ್ಯಕ್ತಿ ಅಂತೂ ತುಂಬಾ ಈಗೋಯಿಸ್ಟಿಕ್ ಆಗಿರೋದ್ರಿಂದ ಮೇ ಬಿ ಈ ಕನೆಕ್ಷನ್ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಥಾಟ್ ನಿಮ್ಮಲ್ಲಿ ಏನಾದ್ರೂ ಇದ್ರೆ ಒಂದ್ಸತಿ ನೀವು ಬೆಂಡ್ ಆಗಬಹುದು ಅನ್ನೋ ತರ ಯೂನಿವರ್ಸ್ ಒಂದು ಮೆಸೇಜ್ ಕೊಡ್ತಾ ಇದೆ. ಸೊ ಮೇ ಬಿ ಯು ಕ್ಯಾನ್ ಟ್ರೈ ಅಂಡ್ ಡೂ ದಾಟ್ ಆಲ್ಸೋ ಓಕೆ. ಅಂಡ್ ಅದರ್ವೈಸ್ ಇಲ್ಲಿ ಆಕ್ಷನ್ ಅನ್ನೋ ಒಂದು ಇದರಲ್ಲಿ ತಗೊಂಡಾಗ ಕಾನ್ಸೆಪ್ಟ್ ಬಂದು ಮೇ ಬಿ ಆನ್ ಯುವರ್ ಸೆಲ್ಫ್ ಗ್ರೋತ್ ಕೂಡ ಇರಬಹುದು. ನಿಮ್ಗೇನಾದ್ರೂ ಈ ಕನೆಕ್ಷನ್ ಅವಶ್ಯಕತೆ ಇದೆ ಅಥವಾ ಈ ಕನೆಕ್ಷನ್ ನಿಮ್ ಲೈಫಲ್ಲಿ ಇದ್ರೆ ನೀವು ಚೆನ್ನಾಗಿರ್ತೀರಾ ಅನ್ನೋ ನಂಬಿಕೆ ನಿಮಗೆ ಇದೆ ಅಂತ ಅಂದ್ರೆ ದಯವಿಟ್ಟು ಯು ಕ್ಯಾನ್ ಟೇಕ್ ಸಮ್ ಆಕ್ಷನ್ ಟುವರ್ಡ್ಸ್ ದಿಸ್ ಪರ್ಸನ್. ಅಂದ್ರೆ ಇವ್ರ ಹತ್ರ ಹೋಗೋದಾಗಿರ್ಬೋದು ಅಥವಾ ನಿಮ್ ಫೀಲಿಂಗ್ಸ್ ನ ಕನ್ಫೆಸ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಸೊ ಈ ತರ ಏನಾದ್ರು ಒಂದು ಮಾಡಬಹುದು. ಅಥವಾ ಈ ಕನೆಕ್ಷನ್ ಬಿಟ್ಟು ನಾನು ಮೂವ್ ಆನ್ ಆಗ್ತೀನಿ, ಆ ಕೇಪಬಿಲಿಟಿ ನನ್ನಲ್ಲಿದೆ, ಆ ಕ್ಯಾಲಿಬರ್ ನನ್ನಲ್ಲಿದೆ ಅಂತ ಅಂದ್ರೆ ಯು ಕ್ಯಾನ್ ಟ್ರೈ ಟು ಮೂವ್ ಆನ್ ಓಕೆ. ಸೊ ನೀವು ನಿಮ್ ಗ್ರೋತ್ ಮೇಲೆ ಅಥವಾ ನಿಮ್ ಕೆರಿಯರ್ ಮೇಲೇನು ಸಹ ನೀವು ಫೋಕಸ್ ಮಾಡೋ ಒಂದು ಡೈರೆಕ್ಷನ್ ಅಲ್ಲಿ ಕೂಡ ಯು ಕ್ಯಾನ್ ಟೇಕ್ ಆಕ್ಷನ್ ಅನ್ನೋ ತರ ಯೂನಿವರ್ಸ್ ಹೇಳ್ತಾ ಇರುವಂತದ್ದು ಇಲ್ಲಿ ಓಕೆ. ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ 1. ಐ ಹೋಪ್ ಇದು ನಿಮ್ಗೆ ರೆಸನೇಟ್ ಆಯ್ತು ಅಂತ. ಅಂಡ್ ಇಫ್ ಯು ವಾಂಟ್, ನೀವು ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತ ಅಂದ್ರೆ ಯು ಕ್ಯಾನ್ ಟೇಕ್ ಪರ್ಸನಲ್ ರೀಡಿಂಗ್ಸ್ ಫ್ರಮ್ ಮೀ. ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಥ್ರೂ ವಾಟ್ಸ್ಆಪ್ ಮೆಸೇಜ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಲ್ಸೋ ಓಕೆ. ಸೊ ಐ ಹೋಪ್ ಇದು ರೆಸನೇಟ್ ಆಗಿದೆ ನಿಮ್ಮ ಲೈಫ್ ಸಿಚುಯೇಷನ್ಗೆ ಇವತ್ತಿನ ರೀಡಿಂಗ್ ಅಂತ ಭಾವಿಸ್ತೀನಿ. ಅಂಡ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ಹೆಲೋ ಅಂಡ್ ವೆಲ್ಕಮ್ ಪೈಲ್ ನಂಬರ್ 2. ಯಾರೆಲ್ಲ ಈ ಒಂದು ಕಾರ್ಡ್ನ ಚೂಸ್ ಮಾಡಿದ್ದೀರಾ ನಿಮಗೆಲ್ಲ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಲೆಟ್ಸ್ ಸಿ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಅವರ ಫೀಲಿಂಗ್ಸ್ ಏನು, ಥಾಟ್ಸ್ ಏನು, ಎಮೋಷನ್ಸ್ ಏನು ನಿಮ್ಮ ಮೇಲೆ ಅಥವಾ ಈ ಕನೆಕ್ಷನ್ ಬಗ್ಗೆಗೆ ಅನ್ನೋದನ್ನ ಇವತ್ತಿನ ಕಾರ್ಡ್ಸ್ ರೀಡಿಂಗ್ ನಲ್ಲಿ ಚೆಕ್ ಮಾಡೋಣ ಓಕೆ. ಸೊ ಲೆಟ್ಸ್ ಬಿಗಿನ್. ಅಂಡ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಈ ವ್ಯಕ್ತಿಯ ಫೋಟೋ ಇದ್ರೆ ಫೋಟೋನ ನೀವು ನೋಡಿ, ಅಥವಾ ಈ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಇನ್ ಕೇಸ್ ಫೋಟೋ ಇಲ್ಲ ಅಥವಾ ಹೆಸರು ಗೊತ್ತಿಲ್ಲ ಅಂತಂದ್ರೆ ಅವ್ರ ಮನಸ್ಸಿನಲ್ಲೇ ನಿಮ್ಮ ಮನಸ್ಸಿನಲ್ಲೇ ಅವರ ಮುಖನ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಹೇಗೆ ಕಾಣಿಸ್ತಾರೆ ಅಥವಾ ನಿಮ್ಮ ಬಗ್ಗೆ ನಡೆದಿರುವಂತಹ ಒಂದು ಸ್ವೀಟ್ ಮೆಮೊರೀಸ್ ನಿಮ್ಮಿಬ್ಬರು ಮಧ್ಯೆ ನಡೆದಿರುವಂತದ್ದು ಅದನ್ನ ಆದಷ್ಟು ರೀಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ದಟ್ ನನಗೆ ನಿಮ್ಮ ಹಾಗೆ ನಿಮ್ಮ ಪರ್ಸನ್ನಿನ ಎನರ್ಜೀಸ್ ಫೀಲ್ಡ್ನ ಟ್ಯಾಪ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಓಕೆ. ಸೊ ಲೆಟ್ಸ್ ಬಿಗಿನ್. ಆದಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ.
Okay, let's see. Universe, please guide me. Pile number 2, person in a current energies, thoughts and feelings, please guide me, universe, please guide me. I think a very stubborn person ಅನ್ನೋ ಥರ ಅನಿಸ್ತದೆ ಈ ಪರ್ಸನ್. ಓಕೆ, ಸೊ ದಟ್ ಈಸ್ ವಾಟ್ ಎನರ್ಜೀಸ್ ಐ ಆಮ್ ಪಿಕಿಂಗ್ ಅಪ್ ರೈಟ್ ನೌ. ಓಕೆ, ಯಾರ ಮಾತು ಒಂಥರ ಕೇಳಲ್ಲ ಈ ವ್ಯಕ್ತಿ. ಒಂದ್ಸತಿ ಅವ್ರ ಮನ್ಸಿಗೇನೋ ಒಂದು ಮಾಡಬೇಕು ಅಂತ ಬಂದರೆ ಒಂದ್ಸತಿ ಅವ್ರು ಡಿಸೈಡ್ ಮಾಡ್ತಾರೆ ಅಂದ್ಕೊಳ್ಳಿ, ಏನಾದರೂ ಒಂದು ಕೆಲಸದ ಬಗ್ಗೆ ಅಥವಾ ಏನೋ ಒಂದು ವಿಷಯದ ಬಗ್ಗೆ ಈ ಥರ ನಾನು ಮಾಡಬೇಕು ಅನ್ನೋ ಒಂದು ಡಿಸಿಷನ್ ತೊಗೊಂಡ್ರೆ ಅವ್ರು ಯಾರು ಏನೇ ಹೇಳಿದ್ರು ಅವ್ರು ಮತ್ತೆ ವಾಪಸ್ ಅದನ್ನು ಕೇಳೋದಿಲ್ಲ. ಓಕೆ, ಅವ್ರಿಗೆ ಏನು ಮನಸ್ಸಿಗೆ ಅನಿಸುತ್ತೆ ಅದನ್ನೇ ಅವರು ಮಾಡೋವಂಥದ್ದು. ಆ್ಯಂಡ್ ಆಲ್ಸೋ ವೆರಿ ಸ್ಲೋ ಮೂವಿಂಗ್ ಎನರ್ಜೀಸ್. ನನ್ನ ಕಾರ್ಡ್ಸ್ ಶಫಲ್ ಮಾಡಬೇಕಾದ್ರೂ ನನ್ನ ಕೈ ಅಷ್ಟು ಬೇಗ ಓಡ್ತಾ ಇಲ್ಲ. ಸೊ ಸಮ್ವೇರ್ ಈ ಪರ್ಸನ್ ಈ ಕನೆಕ್ಷನ್ ಟುವರ್ಡ್ಸ್ ದಿಸ್ ಕನೆಕ್ಷನ್ ತುಂಬ ಸ್ಲೋ ಆಗಿದ್ದಾರೆ ಅಂತ ಅನ್ನಿಸ್ತಾರೆ. ಇವನ್ ದಟ್ ಈಸ್ ದ ವೈಬ್ಸ್ ಆಲ್ಸೋ ಐಮ್ ಪಿಕಿಂಗ್ ಅಪ್. ಲೆಟ್ಸ್ ಸಿ ಮೋರ್. H and C letter could be important, okay, and also number 15 is also important. That is ಅದನ್ನ ಸಾಕಷ್ಟು ನನಗೆ ಕೇಳಿಸ್ತಾ ಇರೋಂಥದ್ದು. ನಂಬರ್ 15 is very important. ಮೇ ಬಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಈ ಪರ್ಸನಿನ ಡೇಟ್ ಆಫ್ ಬರ್ತ್ 15 ಇರುವಂಥದ್ದು ಇರ್ಬೋದು. ಆ್ಯಂಡ್ H and C ಲೆಟರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದು ಕೂಡ ನಿಮ್ಮ ಸ್ಟಾರ್ಟಿಂಗ್ ಲೆಟರ್ ಆಗಿರ್ಬೋದು ಅಥವಾ ಈ ಪರ್ಸನಿನ ಒಂದು ಸ್ಟಾರ್ಟಿಂಗ್ ಲೆಟರ್ ಆಗಿರ್ಬೋದು. ಓಕೆ, ಸೊ 9 of Cups ಇದೆ, ಎಂಪರರ್. ಓಕೆ, Queen of Wands ಇದೆ, 6 of Swords. ಓಕೆ, ಸೊ ಪೈಲ್ ನಂಬರ್ 2, ದಿಸ್ ಪರ್ಸನ್, ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ ಅಲ್ಲ, ಸೊ ಆ ವ್ಯಕ್ತಿ ಹೆಂಗೆ ಅಂತಂದ್ರೆ ಬೇಸಿಕಲಿ ದಿಸ್ ಪರ್ಸನ್ ಈಸ್ ಅ ವೆರಿ ಕೇರಿಂಗ್ ಪರ್ಸನ್. ತುಂಬ ಕಾಳಜಿ ತಗೊಳ್ಳೋವಂತಹ ವ್ಯಕ್ತಿ. ಯಾರ ಬಗ್ಗೆನೇ ಆದ್ರೂ ಅಂದ್ರೆ ಅವ್ರು ಇಷ್ಟಪಟ್ಟವ್ರ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಬಟ್ ಒನ್ ಥಿಂಗ್ ವಾಟ್ ಐ ಆಮ್ ಸೀಯಿಂಗ್ ಅಂತ ಅಂದ್ರೆ ಸಡನ್ ಆಗಿ ತುಂಬ ಒಂಥರ ಕೋಪ ಮಾಡ್ಕೊಂಡು ಬಿಡ್ತಾರೆ ಅಂತ ಅನ್ಸುತ್ತೆ, ಸಣ್ಣ ಪುಟ್ಟ ಕಾರಣಗಳಿಗೂ. ಅಂದ್ರೆ ಮೂಗಿನ ಮೇಲೇನೆ ಕೋಪ ಇರುತ್ತೆ ಅಂತ ಹೇಳ್ತಾರಲ್ಲ ಕೆಲವ್ರಿಗೆ. ಸೊ ಆ ಥರ ವ್ಯಕ್ತಿ ಅಂದ್ರೆ ಕೆಲವು ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂಥರ ನೀವು ಅನ್ಕೊಂಡೇ ಇರಲ್ಲ, ಸಡನ್ ಆಗಿ ಕೋಪ ಮಾಡ್ಕೊಂಡು ಬಿಡ್ತಾರೆ, ಸಡನ್ ಆಗಿ ಮುನ್ಸ್ಕೊಳ್ಳೋವಂಥದ್ದು. ಸೊ ಆ ಥರ ಎನರ್ಜೀಸ್ ತುಂಬಾ ನನಗೆ ಐ ಆಮ್ ಪಿಕಿಂಗ್ ಅಪ್. ಓಕೆ, and also this person right now, one thing is they love you. Okay, so that is for sure. ಡೆಫಿನೆಟ್ ಆಗಿ ನಿಮ್ಮ ಬಗ್ಗೆ ತುಂಬಾನೇ ಫೀಲಿಂಗ್ಸ್ ಇದೆ, ತುಂಬಾನೇ ಪ್ರೀತಿ ಇದೆ ನಿಮ್ಮ ಮೇಲೆ. ಬಟ್ ಈ ರೈಟ್ ನಾವು ಈ ಪರ್ಸನ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ ಅಂತ ಅಂದ್ರೆ ದೇ ಆರ್ ಆಸ್ಕಿಂಗ್ ಫಾರ್ ಸಮ್ ಟೈಮ್. ಓಕೆ, ಸ್ವಲ್ಪ ಕಾಯಿ ನನಗೋಸ್ಕರ ಅನ್ನೋ ಥರ ನಿಮ್ಮನ್ನ ಕೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ದಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಆ್ಯಂಡ್ ಎಲ್ಲೋ ಒಂದು ಕಡೆ ಸಾಕಷ್ಟು ಪ್ರೀತಿ ಇದ್ರೂ ಸಹ ಈ ವ್ಯಕ್ತಿ ಹೇಗೆ ಅಂತ ಅಂದ್ರೆ ಅದನ್ನೆಲ್ಲ ನಿಮ್ಮ ಹತ್ರ ಎಮೋಷನಲ್ ಆಗಿ ತುಂಬ ತೋರಿಸ್ಕೊಳ್ಳೋದಿಲ್ಲ, ಒಂಥರ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಕೆಲವು ವ್ಯಕ್ತಿಗಳು ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ ಅಲ್ಲ, ಪ್ರೀತಿ ಇದ್ರೂ ಸಹ ಮನಸ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟೊಂದು ಈಸಿಯಾಗಿ. ಸೊ ದಿಸ್ ಪರ್ಸನ್ ಈಸ್ ಆಲ್ಸೋ ಲೈಕ್ ದಟ್. ಓಕೆ, ತುಂಬ ಪ್ರೀತಿ ಇದೆ ನಿಮ್ಮ ಬಗ್ಗೆ, ಬಟ್ ಅದನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ. ಎಲ್ಲೋ ಒಂಥರ ಮಾಸ್ಕ್ ಹಾಕೊಂಡಿರೋ ಥರ, ಸ್ವಲ್ಪ ಬಚ್ಚಿಟ್ಕೊಳ್ಳೋ ಥರ, ಎಲ್ಲಿ ತೋರಿಸ್ಕೊಂಡ್ಬಿಟ್ರೆ ನನ್ನ ವೀಕ್ ಅಂತ ಅನ್ಕೊಂಡ್ಬಿಡ್ತಾರೆ, ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ, ಪೈಲ್ 2 ಅನ್ನೋ ಥರನೋ ಏನೋ. ಸೊ ದಟ್ ಈಸ್ ಹೌ ದೇ ಆರ್ ಥಿಂಕಿಂಗ್ ಅಬೌಟ್ ಯು ರೈಟ್ ನೌ. 6 of Wands ಅಂಡ್ ಆಲ್ಸೋ Knight of Wands. Knight of Wands ಕಾರ್ಡ್ ಮತ್ತೆ 6 of Wands ಇರೋದ್ರಿಂದ ಈ ಪರ್ಸನ್ ನಿಮ್ಮ ಕಡೆಗೆ ಏನೋ ಒಂದು ಆಕ್ಷನ್ ತಗೊಳ್ಬೇಕು ಅಂತ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ದೇ ವಾಂಟೆಡ್ ಟು ಟೇಕ್ ಸಮ್ ಆಕ್ಷನ್ಸ್ ಟುವರ್ಡ್ಸ್ ಯು. ಓಕೆ, ಮೇ ಬಿ ನಿಮಗೆ ಪ್ರಪೋಸ್ ಮಾಡುವಂಥದ್ದು ಅಥವಾ ಕನ್ಫೆಸ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಥರ ಏನೋ ಯೋಚನೆ ಮಾಡ್ತಾ ಇರುವಂಥದ್ದು. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಒಂಥರ ಈ ಕನೆಕ್ಷನ್ ಹೆಂಗೆ ಡೆವಲಪ್ ಆಗಿದೆ ಅಂತ ಅಂದರೆ ಇಟ್ಸ್ ವೆರಿ ಇನ್ಸ್ಟಂಟ್. ಓಕೆ, ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಸೊ ಆ ಥರ ಒಂದು ಕನೆಕ್ಷನ್ ಇನ್ಸ್ಟಂಟ್ ಆಗಿ ನಿಮ್ಮಿಬ್ಬರ ಮಧ್ಯೆ ಡೆವಲಪ್ ಆಗಿರುವಂಥದ್ದು. ಅಂದರೆ ನೀವಿಬ್ರು ಸಾಕಷ್ಟು ದಿನಗಳಿಂದ ಫ್ರೆಂಡ್ಸ್ ಆಗಿ ನಿಮ್ಮಿಬ್ಬರ ಮಧ್ಯೆ ಒಂದೊಳ್ಳೆ ಫ್ರೆಂಡ್ಶಿಪ್ ಇತ್ತು. ಸೊ ಆ ಫ್ರೆಂಡ್ಶಿಪ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಲವ್ ಆಗಿ ಕನ್ವರ್ಟ್ ಆಯಿತು. ಸೊ ನೋ ನಥಿಂಗ್ ಆಸ್ ಸಚ್. ನಿಮ್ಮಿಬ್ಬರ ಮಧ್ಯೆ ಇದ್ದಂತಹ ಲವ್ ಇಟ್ ವಾಸ್ ವೆರಿ ಇನ್ಸ್ಟಂಟ್. ಫೀಲಿಂಗ್ಸ್ ಏನು ಡೆವಲಪ್ ಆಗಿದೆಯಲ್ಲ ಇಟ್ ವಾಸ್ ವೆರಿ ಇನ್ಸ್ಟಂಟ್ ಆ್ಯಂಡ್ ವೆರಿ ಒಂದು ನೀವಿಬ್ರು ಒಬ್ರನ್ನೊಬ್ರು ನೋಡಿದ ತಕ್ಷಣ ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗಿದೆ. ಅಂಡ್ ಈ ಪರ್ಸನ್ಗೆ ನಿಮ್ಮನ್ನು ನೋಡಿದ ತಕ್ಷಣ ದೇವರ್ ಲೈಕ್ ದ ಫಸ್ಟ್ ಟೈಮ್ ವೆನ್ ದೇ ಸಾ ಯು ಅಲ್ಲ, ದೇವರ್ ಲೈಕ್ ವಾವ್, ಪೈಲ್ ನಂಬರ್ 2 ಇಸ್ ಸೋ ಬ್ಯೂಟಿಫುಲ್ ಅನ್ನೋ ಥರ, ದೇ ಆರ್ ಸೋ ಸ್ಟನ್ನಿಂಗ್ ಅನ್ನೋ ಥರ. ಸೊ ಇಫ್ ಇಟ್ಸ್ ಅ ಮೇಲ್, ನೀವು ಯಾರಾದರೂ ಮೇಲ್ ವಾಚ್ ಮಾಡ್ತಾ ಇದ್ರೆ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರು ಫೀಮೇಲ್ ಇದಾರಲ್ಲ, ದೇವರ್ ಲೈಕ್ ಓಕೆ ನಿಮ್ಮನ್ನ ನೋಡಿದ ತಕ್ಷಣ ಓಕೆ ಪೈಲ್ ನಂಬರ್ 2 ಇಸ್ ಸೋ ಹ್ಯಾಂಡ್ಸಮ್, ಹೀ ಸೋ ಹ್ಯಾಂಡ್ಸಮ್.
ಸೊ ಈ ತರ ಒಂದು ಅಟ್ರಾಕ್ಷನ್, ಒಂದು ಸ್ಪಾರ್ಕ್ ನಿಮ್ಮಿಬ್ರ ಮಧ್ಯೆ ಇನ್ಸ್ಟೆಂಟ್ ಆಗಿ ಕ್ರಿಯೇಟ್ ಆಗಿ ದ ಫೀಲಿಂಗ್ಸ್ ಹ್ಯಾವ್ ಡೆವಲಪ್ಡ್ ಇನ್ಸ್ಟೆಂಟ್ಲಿ ಅಂತ ಅನ್ಸುತ್ತೆ. ಅಂಡ್ ಪಾಯಿಂಟ್ ನಂಬರ್ 2, ಇವನ್ ಯು ಆರ್ ಆಲ್ಸೋ ವೆರಿ ಡೀಪ್ ಪರ್ಸನ್ ಅಂತ ಅನ್ಸುತ್ತೆ. ಅಂದ್ರೆ ಯಾರನ್ನಾದ್ರೂ ಇಷ್ಟಪಟ್ಟರೆ ತುಂಬಾ ಒಂಥರ ಡೀಪ್ ಆಗಿ ಇಷ್ಟಪಡ್ತೀರಾ, ತುಂಬಾ ಎಮೋಷನಲ್ ಆಗಿ ತುಂಬಾ ಬೇಗ ಸಾಕಷ್ಟು ಇನ್ವಾಲ್ವ್ ಆಗ್ತೀರಾ ಆ ಕನೆಕ್ಷನ್ ಅಲ್ಲಿ. ಅಂಡ್ ಕರೆಂಟ್ ಎನರ್ಜೀಸ್ ಈ ಪರ್ಸನ್ ಹೇಳಬೇಕು ಅಂತ ಅಂದ್ರೆ ರೈಟ್ ನಾವು ಏನು ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ ಕನೆಕ್ಷನ್ ಹೇಗೆ ಸ್ಟಾರ್ಟ್ ಆಯ್ತಲ್ಲ, ಹೊಸದ್ರಲ್ಲಿ ಹೇಗೆ ಆ ಒಂದು ಖುಷಿ ಇತ್ತು, ಆ ಒಂದು ಯಾವಾಗ್ಲೂ ಅಷ್ಟೇ ಪ್ರೀತಿ ಹೊಸದಾಗಿ ಸ್ಟಾರ್ಟ್ ಆದಾಗ ಅದೊಂಥರ ತುಂಬಾ ಒಂಥರ ರಿಫ್ರೆಶಿಂಗ್ ಅಂತ ಅನ್ಸುತ್ತೆ. ಎಲ್ಲ ಹೊಸದು ಎಲ್ಲಾನು ಒಂಥರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಎಲ್ಲಾನು ಒಂಥರ ಏನೇ ನೋಡಿದ್ರು ಖುಷಿ ಕೊಡುತ್ತೆ ಅನ್ನೋ ತರ ಅಲ್ವಾ. ಅಂಡ್ ಈ ಒಂದು ಎನರ್ಜೀಸ್, ಈ ಪರ್ಸನ್ ದೇ ಆರ್ ಕ್ರೇವಿಂಗ್ ಫಾರ್ ದಟ್ ಎನರ್ಜೀಸ್, ದೇ ಆರ್ ಮಿಸ್ಸಿಂಗ್ ದೋಸ್ ಡೇಸ್. ಓಕೆ, ನಿಮ್ಮಿಬ್ರ ಮಧ್ಯೆ ಇದ್ದಂತಹ ಇನಿಷಿಯಲ್ ಡೇಸ್ ಅಲ್ಲಿ ಇದ್ದಂತಹ ಒಂದು ಫೇಸ್ ಏನಿದೆ ಅಲ್ಲ, ಪ್ರೀತಿ ಸ್ಟಾರ್ಟ್ ಆಗಿದ್ದ ಹೊಸದ್ರಲ್ಲಿ ಆ ಒಂದು ಹೊಸತನ ಏನಿತ್ತಲ್ಲ ನಿಮ್ ಪ್ರೀತಿನಲ್ಲಿ ಇನಿಷಿಯಲ್ ಆಗಿ, ಅದನ್ನ ಈ ವ್ಯಕ್ತಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರೆ. ಅಂಡ್ ಎಲ್ಲ ಸಮ್ವೇರ್ ದೇ ಡೂ ಆರ್ ಕ್ರೇವಿಂಗ್ ಫಾರ್ ದಟ್ ಎನರ್ಜಿ. ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಅಂಡ್ ಸಿ. ಓಕೆ, ಏನ್ ಇದೆ ಇನ್ನೂ, ಈ ಪರ್ಸನ್ ಥಾಟ್ಸ್ ಏನು, ಈ ಕನೆಕ್ಷನ್ ಅಲ್ಲಿ ಈ ಪರ್ಸನ್ ಹೇಗೆ ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಇನ್ನೂ ಒಂದೆರಡು ಕಾರ್ಡ್ಸ್ ನ ಪುಲ್ ಔಟ್ ಮಾಡಿ ನಾನು ಹೇಳ್ತೀನಿ. ಓಕೆ, ಸಿ. Emperor, okay, Queen of Wands, okay, Six of Swords and Five of Swords. Okay, got it. ಓಕೆ, ಸೊ ಕಾರ್ಡ್ಸ್ ಎಷ್ಟು ಚೆನ್ನಾಗಿ ಒಂದು ಸೀಕ್ವೆನ್ಸ್ ಅಲ್ಲಿ ಬರ್ತಾ ಇದೆ ಅಂತ ಅಂದ್ರೆ, ಬಂದಿದೆ ಅಂತ ಅಂದ್ರೆ, ಸಿ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ಯು. ಓಕೆ, ಫಸ್ಟ್ ಎಂಪರರ್ ಕಾರ್ಡ್ ಇಸ್ ಹಿಯರ್ ಅಲಾಂಗ್ ವಿತ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ ಬಗ್ಗೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ತಗೊಳ್ಳೋ ತರ, ಅಂದ್ರೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ ಹೋಗೋ ತರ ಯೋಚನೆ ಮಾಡ್ತಾ ಇದ್ದಾರೆ, ಮೇ ಬಿ ಅ ಮ್ಯಾರೇಜ್ ಆರ್ ಸಮಥಿಂಗ್. ಓಕೆ, ಸೊ ಡೆಫಿನೆಟ್ಲಿ ಇದೊಂದು ಫ್ಲಿಂಗ್ ಎನರ್ಜೀಸ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಈ ಪರ್ಸನ್ ನಿಮ್ನ ಟೈಮ್ ಪಾಸಿಗೋ ಒಂದಷ್ಟು ದಿನ ಯೂಸ್ ಮಾಡ್ಕೊಂಡು ಆಮೇಲೆ ಬಿಟ್ಬಿಡೋಣ ಅನ್ನೋ ತರ ಖಂಡಿತವಾಗ್ಲೂ ಈ ವ್ಯಕ್ತಿ ಆ ತರ ಯೋಚನೆ ಮಾಡ್ತಾ ಇಲ್ಲ. ಇಟ್ಸ್ ಅ ವೆರಿ ಜೆನ್ಯೂನ್ ಫೀಲಿಂಗ್ಸ್, ಟ್ರೂ ಫೀಲಿಂಗ್ಸ್ ಇರೋವಂಥದ್ದು ಈ ವ್ಯಕ್ತಿಗೆ ನಿಮ್ಮ ಮೇಲೆ. ಓಕೆ, ಬಟ್ with Six of Swords, somewhere there is some communication issues ಇದೆ ಅಂತ ಅನ್ಸುತ್ತೆ. ಅಂದ್ರೆ ಈ ವ್ಯಕ್ತಿ ಅಷ್ಟು ಸುಲಭವಾಗಿ, ಅಷ್ಟು ಈಸಿಯಾಗಿ ಎಲ್ಲಾನು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರ ಫೀಲಿಂಗ್ಸ್ನೆಲ್ಲ ಕನ್ಫೆಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಸಮ್ ಕಮ್ಯುನಿಕೇಶನ್ ಬ್ಲಾಕೇಜಸ್ ಇಸ್ ದೇರ್, ಅಥವಾ ಸಮ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಸ್ ದೇರ್ ಅಂತ ಅನ್ಸುತ್ತೆ. ಅಷ್ಟು ಈಸಿಯಾಗಿ ಅವ್ರು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ಬ್ಲಾಕೇಜಸ್ ಕೂಡ ಇರೋ ಚಾನ್ಸಸ್ ಇದೆ, ಬಿಕಾಸ್ Six of Swords is here. Okay, and also with the Five of Swords. ಸೊ Five of Swords ಕಾರ್ಡ್ ಇರೋದ್ರಿಂದ ಸಮ್ವೇರ್ ಐ ಫೀಲ್ ಈ ಪರ್ಸನ್ ಈಸ್ ಅನ್ ಓವರ್ ಥಿಂಕರ್ ಅಂತ. ಯಾರೇ ಆಗಿರ್ಬೋದು, ಹಿ ಆರ್ ಶಿ, ಡೆಫಿನೆಟ್ಲಿ ಒಂಥರ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದಾರೆ ಈ ಕನೆಕ್ಷನ್ ಬಗ್ಗೆ, ಒಂಥರ ಸಾಕಷ್ಟು ಅನಲೈಸ್ ಮಾಡ್ತಾ ಇದಾರೆ. ಹೆಂಗೆ ಈ ಕನೆಕ್ಷನ್ ಪ್ರೋಸ್ ಅಂಡ್ ಕಾನ್ಸ್ ಏನು, ಬಿಕಾಸ್ ಅವ್ರ ಮನಸ್ಸಲ್ಲಿ ಇದು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ ಎಂಟರ್ ಆಗಬೇಕು ಈ ವ್ಯಕ್ತಿ ಜೊತೆ, ಅಂದ್ರೆ ಪಾಯಿಂಟ್ ನಂಬರ್ 2 ಜೊತೆ ಅಂತ ಇರೋದ್ರಿಂದ ಅವರು ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಈ ಕನೆಕ್ಷನ್ ಅಲ್ಲಿ ನಾನು ಕಮಿಟ್ಮೆಂಟ್ ಕೊಟ್ರೆ ಈ ಫೈಲ್ ನಂಬರ್ 2ಗೆ ವಾಟ್ ಆರ್ ದ ಪ್ರೋಸ್ ಅಂಡ್ ಕಾನ್ಸ್, ಇದರಲ್ಲಿ ಏನು ತಪ್ಪುಗಳು ಎಷ್ಟಿದೆ, ಸರಿ ಎಷ್ಟಿದೆ ಅನ್ನೋದನ್ನೆಲ್ಲ ಸಾಕಷ್ಟು ಯೋಚನೆ ಮಾಡ್ತಾ ಇರೋವಂಥದ್ದು. ಓಕೆ, Five of Swords ಕಾರ್ಡ್ ಇರೋದ್ರಿಂದ. ಸೊ ಬಟ್ ಡೆಫಿನೆಟ್ಲಿ ಫೀಲಿಂಗ್ಸ್ ಆರ್ ದೇರ್. ಓಕೆ, ಲಾಟ್ ಆಫ್ ಫೀಲಿಂಗ್ಸ್ ಆರ್ ದೇರ್ ಅಂಡ್ ದಟ್ ಟ್ರೂ ಫೀಲಿಂಗ್ಸ್ ಇದೆ ಈ ವ್ಯಕ್ತಿಗೆ. ಸೊ ಕಮ್ಯುನಿಕೇಶನ್ ಈಸ್ ದ ಓನ್ಲಿ ಮೇಜರ್ ಬ್ಲಾಕೇಜ್ ಅಂತ ಅನಿಸ್ತಾ ಇದೆ ರೈಟ್ ನೌ. ಓಕೆ, ಅಂಡ್ ಆಲ್ಸೋ ಐ ಥಿಂಕ್ ಈ ಪರ್ಸನ್ ನಿಮ್ಮಿಂದ ಸಾಕಷ್ಟು ಡಿಸ್ಟೆನ್ಸ್ ಅಲ್ಲಿ ಇರಬಹುದು ಅಂತ ಅನ್ನಿಸ್ತಾ ಇದೆ. ಡಿಸ್ಟೆನ್ಸ್ ಇನ್ ದ ಸೆನ್ಸ್ ಲೈಕ್ ಮೇ ಬಿ ದೇ ಆರ್ ಲಿವಿಂಗ್ ಇನ್ ಸಮ್ ಅದರ್ ಸಿಟಿ ಅಂತ ಅನ್ಸುತ್ತೆ. ಯಾವ್ದೋ ಬೇರೆ ಊರಲ್ಲಿ ಇರುವಂತದ್ದು ಇರಬಹುದು, ಅಥವಾ ಒಂದೇ ಊರಲ್ಲಿದ್ರು ಮೇ ಬಿ ಸಮ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು ನಿಮ್ಮಿಂದ ಅನ್ನೋ ತರ ಅನ್ನಿಸ್ತಾ ಇದೆ. Okay, and this person feels like you are a husband material ಅಥವಾ ವೈಫ್ ಮೆಟೀರಿಯಲ್ ಅನ್ನೋ ತರ. ಅಂಡ್ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ನಿಮ್ ಜೊತೆ ಇನ್ವಾಲ್ವ್ ಆಗ್ಬೇಕು ಅನ್ನೋ ಒಂದು ಆಸೆ ಕೂಡ ಈ ಪರ್ಸನ್ಗೆ, ಆ ಒಂದು ಥಾಟ್ ಕೂಡ ಇದೆ ಈ ಪರ್ಸನ್ಗೆ. ಅಂದ್ರೆ ನಿಮ್ ಜೊತೆ ಒಂದು ಮ್ಯಾರೇಜ್ ಅಲ್ಲಿ ಇರಬಹುದು, ಅಥವಾ ಸಮ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ ಹೋಗ್ಬೇಕು ಅನ್ನೋ ತರ. ಓಕೆ, ಅಂಡ್ ದಿಸ್ ಪರ್ಸನ್ ಆಲ್ಸೋ ಡೂ ಫೀಲ್ಸ್, ಓಕೆ, ನೀವು ಅವ್ರಿಗೆ ಮಾತ್ರ ಸೇರಿದವರು ಅನ್ನೋ ತರ. ಅಂದ್ರೆ ನಿಮ್ಮನ್ನ ಬೇರೆ ಯಾರು ಮುಟ್ಬಾರ್ದು, ನಿಮ್ಮನ್ನ ಯಾರ ಜೊತೆ ಬೇರೆ ಯಾರು ಮಾತಾಡಬಾರ್ದು, ನಿಮ್ ಜೊತೆ ಯಾರು ಇಂಟ್ರಾಕ್ಷನ್ ಮಾಡಬಾರ್ದು, ಅವ್ರಿಗೆ ಮಾತ್ರ ನಿಮ್ಮ ಮೇಲೆ ರೈಟ್ಸ್ ಇರುವಂತದ್ದು, ಅವ್ರು ಮಾತ್ರ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇರುವಂತದ್ದು. ಸೊ ಈ ತರ. ಓಕೆ, ವೆರಿ ಪೊಸೆಸಿವ್ ಪರ್ಸನ್ ಫಾರ್ ಸಮ್ ರೀಸನ್ಸ್. ಓಕೆ, ಅಂಡ್ ಆಲ್ಸೋ ಐ ಆಮ್ ಪಿಕಿಂಗ್ ಅಪ್ ಡ್ರಾಮಾ, some K.
ಕೆ ಡ್ರಾಮಾಸ್. ಓಕೆ, ಮೇ ಬಿ ನಿಮ್ಮಲ್ಲಿ ಸಾಕಷ್ಟು ಜನ ಕೆ ಡ್ರಾಮಾ ಫ್ಯಾನ್ಸ್ ಇರ್ಬೋದು. ಅಂದ್ರೆ ಕೆ ಡ್ರಾಮಾ ಅಥವಾ ಕೊರಿಯನ್ ಡ್ರಾಮಾಸ್ನ ಸಾಕಷ್ಟು ವಾಚ್ ಮಾಡ್ತೀರಾ ಅನ್ಸುತ್ತೆ ನೀವು ಸಾಕಷ್ಟು ಜನ. ಅಥವಾ ಮೇ ಬಿ ಅದರ್ ಸೀರಿಯಲ್ಸ್ ಅಥವಾ ಡ್ರಾಮಾಸ್ ಆಲ್ಸೋ, ವೆಬ್ ಸೀರೀಸ್ ಈ ತರ ಏನೋ ಸಾಕಷ್ಟು ವಾಚ್ ಮಾಡ್ತೀರಾ, ತುಂಬಾ ಇಷ್ಟ ಅಂತ ಅನ್ಸುತ್ತೆ ನಿಮಗೆ. ಅಂಡ್ ದಿಸ್ ಪರ್ಸನ್ ಈಸ್ ವೆರಿ ಸ್ಲೋ ಪೈ ನಂಬರ್ 2. ಬಿಕಾಸ್ ನಾನು ಇನಿಷಿಯಲ್ ಆಗು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಬಿಗಿನಿಂಗ್ ಅಲ್ಲೂ ನಾನು ಹೇಳಿದೆ, ಸಮ್ವೇರ್ ಐ ವಾಸ್ ನಾಟ್ ಏಬಲ್ ಟು ಅಂತ. ಸೇಮ್ ಥಿಂಗ್ ಇಸ್ ಹ್ಯಾಪ್ನಿಂಗ್ ನನಗೂ ಇವಾಗ ಅದೇ ತರ ಅನ್ನಿಸ್ತಾ ಇದೆ. ಅಂದ್ರೆ ನಾನು ಈಸಿಯಾಗಿ ಫಾಸ್ಟ್ ಆಗಿ ಶಫಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಓಕೆ, ಸಮ್ವೇರ್ ಐ ಥಿಂಕ್ ನಾನು ಈ ಪರ್ಸನ್ ಇನ್ ಎನರ್ಜೀಸ್ ನ ಕ್ಯಾಚ್ ಮಾಡ್ತಾ ಇದ್ದೀನಿ ಅಂಡ್ ಐ ಆಮ್ ಪಿಕಿಂಗ್ ಅಪ್ ದಿಸ್ ಪರ್ಸನ್ಸ್ ಎನರ್ಜೀಸ್ ಅನ್ನೋ ತರ ಅನಿಸ್ತಾ ಇದೆ. ಓಕೆ ಓಕೆ ಓಕೆ, ನೈಟ್ ಆಫ್ ಪೆಂಟಕಲ್ಸ್. ಓಕೆ, ಸೊ ನೈಟ್ ಆಫ್ ಪೆಂಟಕಲ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಐ ಥಿಂಕ್ ಈ ಪರ್ಸನ್ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತ. ಅಂದ್ರೆ ಅವ್ರ ಕೆಲಸದ ಮೇಲೆ ಸಾಕಷ್ಟು ಗಮನನ ಕೊಡುವಂತವ್ರು, ವೆರಿ ಒಂಥರ ಪ್ರಯಾರಿಟೀಸ್ ಬಂದು ಅವ್ರಿಗೆ ಅವ್ರ ವರ್ಕ್ಗೆನೆ. ಓಕೆ, ವೆರಿ ವರ್ಕೋಹಾಲಿಕ್ ಪರ್ಸನ್. ಅವ್ರ ಲೈಫಲ್ಲಿ ತುಂಬಾ ಒಂಥರ ಸೆಟ್ಲ್ ಆಗಬೇಕು, ನೀಟಾಗಿ ವೆಲ್ ಸೆಟಲ್ ಪರ್ಸನ್ ಆಗಬೇಕು ಅನ್ನೋ ತರ ಇದೆ. ಅಂಡ್ ಆಲ್ಸೋ ಪ್ರೊಬಬ್ಲಿ ಈ ಪರ್ಸನ್ ಆಲ್ರೆಡಿ ವೆಲ್ ಸೆಟಲ್ಡ್ ಪರ್ಸನ್ ಅಂತ ಅನ್ಸುತ್ತೆ. ಅವ್ರ ಕೆರಿಯರ್ ಅಲ್ಲಿ ಈಗ ಆಲ್ರೆಡಿ ಒಂದ್ ಒಳ್ಳೆ ಸ್ಥಾನದಲ್ಲಿ ಇರಬಹುದೇನೋ, ಅಥವಾ ಈಗ ಒಂದ್ ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇರಬಹುದೇನೋ. ಈ ಒಂದು ದೇ ಆರ್ ಸ್ಟಡಿಂಗ್ ಆಲ್ಸೋ. ಅವ್ರು ಓದ್ತಾ ಇದ್ರು ಸಹ ಅವರು ಸ್ಟಡೀಸ್ನ ಅವ್ರು ತುಂಬಾ ಪ್ರಯಾರಿಟೈಸ್ ಮಾಡ್ತಾರೆ. ಅಂದ್ರೆ ತುಂಬಾ ನಾನು ನೀಟಾಗಿ ಓದ್ಬೇಕು, ಲೈಫಲ್ಲಿ ಎಲ್ಲೋ ಒಂದು ನೀಟಾಗಿ ಸೆಟ್ಲ್ ಆಗಬೇಕು, ಒಂದೊಳ್ಳೆ ಕೆಲಸ ತಗೊಳ್ಬೇಕು, ಈ ತರ ಇರಬಹುದು. ಅಥವಾ ಕೆಲಸದಲ್ಲಿದ್ರೆ ಡೆಫಿನೆಟ್ಲಿ ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್, ವೆರಿ ವರ್ಕೋಹಾಲಿಕ್ ಪರ್ಸನ್. ಬಿಕಾಸ್ ನೈಟ್ ಆಫ್ ಪೆಂಟಕಲ್ಸ್ ಬಂದು ಒಂದು ಡೆಡಿಕೇಟೆಡ್ ಟುವರ್ಡ್ಸ್ ಸಮ್ ವರ್ಕ್, ಸೊ ಈ ತರ ಒಂದು ಇಂಡಿಕೇಟ್ ಮಾಡುವಂತಹ ಕಾರ್ಡ್. ಸೊ ಯಾ, ಡೆಫಿನೆಟ್ಲಿ ದಿಸ್ ಪರ್ಸನ್ ಡೂ ಪ್ರಯಾರಿಟೈಸ್ ದೇರ್ ವರ್ಕ್. ಅವ್ರ ವರ್ಕ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಕೆಲಸ ಯಾವಾಗ್ಲೂ ಕೆಲಸ ಮಾಡಬೇಕು ಅನ್ನೋ ತರ. ಅಂಡ್ ಸಾಕಷ್ಟು ಹಾರ್ಡ್ ವರ್ಕಿಂಗ್ ಪರ್ಸನ್. ಅಂಡ್ ಆಲ್ಸೋ ಐ ಥಿಂಕ್ ಅವ್ರು ಇವಾಗ ಹೆಂಗ್ ಯೋಚನೆ ಮಾಡ್ತಾ ಇದಾರೆ ಅಂತ ಅಂದ್ರೆ, ಈ ನಾನು ಏನು ಒಂದು ಪ್ರೈಡ್ ಅಲ್ಲಿ ಇದ್ದೆ, ನಾನು ಯಾಕೆ ಬೆಂಡ್ ಆಗ್ಬೇಕು, ನಾನು ಯಾಕೆ ಬಗ್ಬೇಕು, ಪೈಲ್ ನಂಬರ್ 2 ಹತ್ರ ನಾನು ಯಾಕೆ ಹೋಗ್ಬೇಕು ಅನ್ನೋ ತರ ಇಷ್ಟ ದಿನ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಲೆಟ್ ಬಿ ಕಮ್ ಔಟ್ ಆಫ್ ದಿಸ್ ಪ್ರೈಡ್, ಲೆಟ್ ಬಿ ಕಮ್ ಔಟ್ ಆಫ್ ದಿಸ್ ಈಗೋ. ಸೊ ನಾನು ಏನು ಒಂದು ಈಗೋನಲ್ಲಿ ಇದೆ, ಒಂದು ಪ್ರೈಡ್ ಅಲ್ಲಿ ಇದೆ, ಅದರಿಂದ ನಾನು ಹೊರಗೆ ಬರೋಣ, ನಾನೇ ಬೆಂಡ್ ಆಗಿ ಹೋಗೋಣ, ಪೈಲ್ ನಂಬರ್ 2 ಹತ್ರ ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ಳೋಣ. ಸೊ ಈ ತರ ಒಂದು ಥಾಟ್ ಕೂಡ ಅವರಲ್ಲಿ ಬರ್ತಾ ಇರುವಂತದ್ದು ನನಗೆ ಕಾಣಿಸ್ತಾ ಇರೋದು. So 9 of cups along with 6 of swords. Okay, 9 of cups along with 6 of swords ಇರೋದ್ರಿಂದ ಐ ಥಿಂಕ್ ಈ ಪರ್ಸನ್ಗೆ ನೀವು ಅವ್ರನ್ನ ಚೇಸ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂದ್ರೆ ನೀವು ಅವ್ರ ಹಿಂದಿಂದೇನೆ ಹೋಗ್ಬೇಕು, ಅವ್ರನ್ನ ಗೋಗರಿಬೇಕು. ಸೊ ಈ ತರ ಎಲ್ಲ ಮಾಡಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಸಮ್ವೇರ್ ಐ ಥಿಂಕ್ ನಿಮ್ಗೂ ಒಂಥರ ಈ ಪರ್ಸನ್ ಸಾಕಷ್ಟು ಒಂದು ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದಾರೆ ಅಂತ. ಬಿಕಾಸ್ ಟೈಮ್ಸ್ ತುಂಬಾ ಅವೈಲಬಲ್ ಇರ್ತಾರೆ ಕನೆಕ್ಷನ್ ಅಲ್ಲಿ, ಯಾವಾಗ್ಲೂ ನಿಮ್ ಜೊತೆ ಒಂಥರ ಇಷ್ಟ ಅನ್ನೋ ತರ ತೋರಿಸ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಟೈಮ್ಸ್ ಒಂಥರ ಹೆಂಗ್ ಬಿಹೇವ್ ಮಾಡ್ತಾರೆ ಅಂತ ಅಂದ್ರೆ, ಸಡನ್ ಆಗಿ ಒಂಥರ ಮಾಯ ಆಗ್ಬಿಡ್ತಾರೆ, ಅಬ್ಸ್ಕ್ಯಾಂಡ್ ಆಗುವಂತದ್ದು, ಅಥವಾ ರೆಗ್ಯುಲರ್ ಆಗಿ ಬರ್ದಿರುವಂತದ್ದು, ಅಥವಾ ಒಂಥರ ಎಮೋಷನಲ್ ಆಗಿ ಅವೈಲಬಲ್ ಇಲ್ದಿರುವಂತದ್ದು. ಸೊ ನಿಮ್ಗೆಲ್ಲೋ ಒಂಥರ ಅನ್ಸುತ್ತೆ, ಏನ್ ಈ ವ್ಯಕ್ತಿ ಯಾಕೆ ಹೀಗೆ ಮಾಡ್ತಾ ಇದಾರೆ, ಇದು ನಿಜ ಏನು, ಇದರಲ್ಲಿ ಫೀಲಿಂಗ್ಸ್ ಇದೆಯಾ ಈ ಪರ್ಸನ್ಗೆ ನನ್ನ ಮೇಲೆ ಅಥವಾ ಇಲ್ವಾ ಅನ್ನುವಂಥದ್ದು. ಬಟ್ ಖಂಡಿತವಾಗ್ಲೂ ಡೆಫಿನೆಟ್ಲಿ ದೇರ್ ಆರ್ ಜೆನ್ಯೂನ್ ಫೀಲಿಂಗ್ಸ್. ಓಕೆ, ಇದೊಂಥರ ಟೈಮ್ ಪಾಸ್ ಎನರ್ಜೀಸ್ ಅಥವಾ ಪ್ಲೇಯರ್ ಎನರ್ಜಿ ಅಥವಾ ಫ್ಲಿಂಗ್ ಎನರ್ಜೀಸ್ ಅಲ್ಲ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಇರುವಂತದ್ದು. ಖಂಡಿತವಾಗ್ಲೂ ಒಂದು ಡೀಪ್ ಫೀಲಿಂಗ್ಸ್ ಇದೆ. ಬಟ್ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಅಂದ್ರೆ, ಈ ಪರ್ಸನ್ ಸಮ್ವೇರ್ ಐ ಥಿಂಕ್ ಇವನ್ ದೇ ಆರ್ ನಾಟ್ ಶೋರ್. ಓಕೆ, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ನಿಮ್ಮ ಹತ್ರ ಬಂದು, ಸೊ ಎಲ್ಲಾನು ಹೇಳ್ಕೊಂಡ್ರೆ ಹೇಗೆ, ನಿಮ್ಗೆ ನಿಜವಾಗ್ಲೂ ಫೀಲಿಂಗ್ಸ್ ಇದೆಯೋ ಇಲ್ವೋ, ಅಕಸ್ಮಾತ್ ರಿಜೆಕ್ಟ್ ಮಾಡಿದ್ರೆ ಏನು ಅನ್ನೋ ತರ ಒಂದು ಥಾಟ್ಸ್ ಕೂಡ ಬರುತ್ತೆ. ದಿಸ್ ಪರ್ಸನ್ ಬೇಸಿಕಲಿ ಇಸ್ ವೆರಿ ಪುವರ್ ಇನ್ ಎಕ್ಸ್ಪ್ರೆಸಿಂಗ್. ಓಕೆ, ಅವ್ರು ಏನೇ ಒಂದು ಫೀಲಿಂಗ್ಸ್ ನಾಗ್ಲಿ ಅಥವಾ ಎಮೋಷನ್ಸ್ ನ ನಿಮ್ಮ ಹತ್ರ ಅಂತಲ್ಲ, ಯಾರ ಹತ್ರನೂ ಇನ್ ಜನರಲ್ ಆಗಿ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂಥರ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಅಷ್ಟು ಈಸಿಯಾಗಿ ಓಪನ್ ಅಪ್ ಆಗೋದು ಅಥವಾ ಹೇಳ್ಕೊಳ್ಳುವಂಥದ್ದು ಎಲ್ಲಾನು ಈ ವ್ಯಕ್ತಿಗೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. So lot of misunderstandings and lot of miscommunication is what I am seeing in this connection. Okay, ಯಾವ್ದು ಒಂಥರ ಕ್ಲಿಯರ್ ಆಗಿ ಈ ವ್ಯಕ್ತಿ ಕಮ್ಯುನಿಕೇಟ್ ಮಾಡಿಲ್ಲ ನಿಮ್ಮ ಹತ್ರ ಇನ್ನೂ ಇದುವರೆಗೂ. ಸೊ ಹಾಗಾಗಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯ. ಅಂಡ್ ಕಮ್ಯುನಿಕೇಶನ್ ಪ್ರಾಪರ್ ಇಲ್ದಿರೋದ್ರಿಂದ ಸಮ್ ಮಿಸ್ಕಮ್ಯುನಿಕೇಶನ್ ಇಸ್ ಆಲ್ಸೋ ಗೆಟಿಂಗ್ ಕ್ರಿಯೇಟೆಡ್ ಇನ್ ದಿಸ್ ಕನೆಕ್ಷನ್. ಓಕೆ, ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಖಂಡಿತವಾಗ್ಲೂ ಬಂದು ನಿಮ್ಮ ಹತ್ರ ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ಬೇಕು ಅನ್ನೋ ತರ ಥಾಟ್ ಇದೆ ಇವ್ರಿಗೂ. ಅಂಡ್ ಆಲ್ಸೋ ನಿಮ್ಮ ಹತ್ರ ಬಂದು ಈ ವ್ಯಕ್ತಿ ಮನ್ಸು ಬಿಚ್ಚಿ ಎಲ್ಲಾನು ಮಾತಾಡಿದ್ರೆ, ಎಲ್ಲಾನು ಹೇಳ್ಕೊಂಡ್ರೆ ಎಲ್ಲಾನು ಈಸಿಯಾಗಿ ಸಾರ್ಟ್ ಔಟ್ ಆಗುತ್ತೆ ಡೆಫಿನೆಟ್ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಓಕೆ,
ಅಂಡ್ ಐ ಡೂ ಸಿ ಹಿಯರ್ ಪೈಲ್ ನಂಬರ್ 2 ತುಂಬಾ ಒಂಥರ ಡಿಸ್ಟ್ರಾಕ್ಟೆಡ್ ಎನರ್ಜೀಸ್ ಕಾಣಿಸ್ತಾ ಇದೆ ನನಗೆ ನಿಮ್ಮ ಪರ್ಸನ್ನಿನ ಕಡೆಯಿಂದ. ಅಂತ ಅಂದ್ರೆ ಅವ್ರಿಗೆ ಈ ಪ್ರೀತಿನೂ ಬೇಕು, ನಿಮ್ಮ ಮೇಲಿರೋ ಒಂದು ಕೇರ್ ಅಫೆಕ್ಷನ್ ಕೂಡ ಸಾಕಷ್ಟಿದೆ. ಬಟ್ ಅಟ್ ದ ಸೇಮ್ ಟೈಮ್ ಅವರು ದೇ ಆರ್ ವೆರಿ ಮಚ್ ಡಿಸ್ಟ್ರಾಕ್ಟೆಡ್. ಅವ್ರ ಗಮನ ಬರೀ ಇದ್ರ ಮೇಲೆ ಮಾತ್ರ ಇಲ್ಲ, ನಿಮ್ಮ ಮೇಲೆ ಮಾತ್ರ ಇಲ್ಲ, ಅದರ್ ದನ್ ನೀವು ಬೇರೆ ಕಡೆನೂ ಸಹ ಸಾಕಷ್ಟು ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಅಂದ್ರೆ ತುಂಬಾ ಗಮನ ಅವ್ರಿಗೆ ಬೇರೆ ಕಡೆನೂ ಇದೆ. ಮೇ ಬಿ ಅವ್ರ ಕೆರಿಯರ್ ಮೇಲಾಗಿರ್ಬೋದು ಅಥವಾ ಸಮ್ ಅದರ್ ಥಿಂಗ್, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಮೇಲಾಗಿರಬಹುದು. ಸೊ ಸಾಕಷ್ಟು ಒಂದು ಡಿಸ್ಟ್ರಾಕ್ಟೆಡ್ ಎನರ್ಜೀಸ್ ಇದೆ. ಅವ್ರು ನಿಮ್ಗೆ ಎಷ್ಟು ಪ್ರಯಾರಿಟೈಸ್ ಮಾಡ್ತಾ ಇದಾರೋ ಅವ್ರ ಕೆರಿಯರ್ ಅಥವಾ ರೆಸ್ಪಾನ್ಸಿಬಿಲಿಟಿನೂ ಸಹ ಅಷ್ಟೇ ಒಂದು ಪ್ರಯಾರಿಟೈಸ್ ಮಾಡ್ತಾ ಇರೋವಂಥದ್ದು ನನಗೆ ಕಾಣಿಸ್ತಾ ಇರೋದ್ರಿಂದ ದರ್ ಇಸ್ ಸಮ್ ಡಿಸ್ಟ್ರಾಕ್ಷನ್. ಓಕೆ, ಸೊ ಪ್ರಾಬಬ್ಲಿ ಅದ್ರ ಸಲುವಾಗೂ ಅವರು ನಿಮ್ಗೆ ಅಷ್ಟು ಹೆಚ್ಚು ಅವೈಲಬಲ್ ಇರಕ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ದೇ ಆರ್ ಟೂ ಬಿಸಿ ಇನ್ ದರ್ ಲೈಫ್ ರೈಟ್ ನಾವು. ಓಕೆ, ಅಂಡ್ ಐ ಡೂ ಸಿ ಹಿಯರ್ ಸಮಥಿಂಗ್ ಅಬೌಟ್ ದರ್ ಡ್ಯಾಡ್. ಓಕೆ, ಅವ್ರ ತಂದೆ ವಿಚಾರವಾಗಿ ಏನೋ ನನಗೆ ಕಾಣಿಸ್ತಾ ಇದೆ. ಮೇ ಬಿ ಈ ಪರ್ಸನ್ಗೆ ಅವ್ರ ತಂದೆ ಜೊತೆ ರಿಲೇಶನ್ಶಿಪ್ ಸರಿ ಇಲ್ಲದೆ ಇರಬಹುದು, ಅಥವಾ ಅವ್ರ ತಂದೆ ಆರೋಗ್ಯ ಸರಿ ಇಲ್ಲದೆ ಇರುವಂತದ್ದು ಇರಬಹುದು, ಅಥವಾ ನಿಮ್ಮಿಬ್ರು ಮಧ್ಯೆ ಒಂದು ಕಮಿಟ್ಮೆಂಟ್ ಆದ್ರೆ, ಅಥವಾ ನೀವೇನಾದ್ರೂ ಅವ್ರ ಜೊತೆ ಒಂದು ಮದುವೆ ಅನ್ನೋ ಒಂದು ಕಮಿಟ್ಮೆಂಟ್ ಅಲ್ಲಿ ಎಂಟರ್ ಆದ್ರೆ ಅವ್ರ ತಂದೆ ಅದಕ್ಕೆ ಒಪ್ತಾರೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇರ್ಬೋದು. ಮೇ ಬಿ ವಾಟ್ ಎವರ್ ಇಟ್ ಈಸ್, ಬಟ್ ಸಮಥಿಂಗ್ ಅಬೌಟ್ ಅವರ ತಂದೆ ರಿಲೇಟೆಡ್ ಆಗಿ ಸಮಥಿಂಗ್ ಏನೋ ಇಶ್ಯೂಸ್ ಇದೆ ಅನ್ನೋದು ಕಾಣಿಸ್ತಾ ಇದೆ. ಓಕೆ, ಅಂಡ್ ಎಸ್ ದರ್ ಆರ್ ಲಾಟ್ ಆಫ್ ವಾಂಡ್ಸ್ ಕಾರ್ಡ್ ಇದೆ. ಓಕೆ, ಸೊ ಕಿಂಗ್ ಆಫ್ ವಾಂಡ್ಸ್ ಇದೆ, ಕ್ವೀನ್ ಆಫ್ ವಾಂಡ್ಸ್. ಸಿ ಹೌ ವಂಡರ್ಫುಲ್ ಇಟ್ ಈಸ್. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಟೇಕ್ ಸಮ್ ಆಕ್ಷನ್ ಟುವರ್ಡ್ಸ್ ಯು. ನಿಮ್ಮ ಹತ್ರ ಬಂದು ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ಬೇಕು ಅಂತ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಸಮ್ ಡಿಸ್ಟ್ರಾಕ್ಷನ್, ಸಮ್ ರೆಸ್ಪಾನ್ಸಿಬಿಲಿಟೀಸ್ ಇಂದ ಅದು ಅವ್ರಿಗೆ ಈಗ ಸದ್ಯಕ್ಕೆ ಇದರಲ್ಲಿ ಆಗ್ತಾ ಇಲ್ಲ. ಓಕೆ, ಸೊ ಲೆಟ್ಸ್ ಸಿ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಓಕೆ, ಬಟ್ ಐ ಡೂ ಫೀಲ್ ಪೈಲ್ ನಂಬರ್ 2 ದಿಸ್ ಪರ್ಸನ್ ಡೆಫಿನೆಟ್ಲಿ ಅವರು ಒಂಥರ ಅವ್ರ ಜೆನ್ಯೂನ್ ಫೀಲಿಂಗ್ಸ್ ಇರುವಂತಹ ವ್ಯಕ್ತಿ ನಿಮ್ಮ ಮೇಲೆ. ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ವರಿ ಅಂತ ಅನ್ಸುತ್ತೆ. ಓಕೆ, ಸೊ ಎನಿವೇಸ್ ಲೆಟ್ಸ್ ಚೆಕ್ ಏನ್ ಗೈಡೆನ್ಸ್ ಇದೆ ನಿಮಗೆ, ಏನ್ ಮೆಸೇಜಸ್ ಇದೆ ಯೂನಿವರ್ಸ್ ಇಂದ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಓಕೆ ಓಕೆ ಟೂ ಆಫ್ ಕಪ್ಸ್. ಓಕೆ, ಟೂ ಆಫ್ ಕಪ್ಸ್ ಇರೋದ್ರಿಂದ ಇದೊಂದು ಮ್ಯೂಚುವಲ್ ಫೀಲಿಂಗ್ಸ್ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಿಮ್ಗೆ ಎಷ್ಟು ಫೀಲಿಂಗ್ಸ್ ಇದೆಯೋ ಈ ಪರ್ಸನ್ಗೂ ನಿಮ್ಮ ಮೇಲೆ ಅಷ್ಟೇ ಫೀಲಿಂಗ್ಸ್ ಇರುವಂತದ್ದು ಕಾಣಿಸ್ತಿದೆ. ಬಿಕಾಸ್ ಸಿ ಟೂ ಆಫ್ ಕಪ್ಸ್ ಇಸ್ ಹಿಯರ್. ಓಕೆ, ಸೊ ಹಾಗಾಗಿ ನೀವು ಯು ಡೋಂಟ್ ಹ್ಯಾವ್ ಟು ವರಿ ಪೈಲ್ ನಂಬರ್ 2. ಏನಂತ ಅಂದ್ರೆ ನೀವು ಸ್ವಲ್ಪ ಯು ಹ್ಯಾವ್ ಟು ಹ್ಯಾವ್ ಸಮ್ ಪೇಷನ್ಸ್ ಅಂತ ಅನ್ಸುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯ್ದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿ ಅವ್ರ ಏನ್ ಜವಾಬ್ದಾರಿ ಇದೆ, ಅವ್ರ ಏನ್ ಕೆಲಸ ಏನ್ ರೈಟ್ ನಾವು ಅವ್ರು ಅಷ್ಟು ಪ್ರಯಾರಿಟೈಸ್ ಮಾಡ್ತಾ ಇದಾರೆ. ಸೊ ಎಲ್ಲೋ ಒಂದ್ ಸ್ವಲ್ಪ ಅದನ್ನ ಫ್ರೀ ಆದಾಗ ಖಂಡಿತವಾಗ್ಲೂ ಅವ್ರಿಗೆ ಅನ್ಸುತ್ತೆ ಓಕೆ ನೀವು ಬೇಕು ಅವ್ರ ಲೈಫ್ ಅಲ್ಲಿ ಅನ್ನುವಂಥದ್ದು. ಅಂಡ್ ಆಲ್ಸೋ ಯು ಆರ್ ಅ ವೆರಿ ಲಕ್ಕಿ ಪರ್ಸನ್ ಅಂತ ಅನ್ಸುತ್ತೆ ಈ ವ್ಯಕ್ತಿ ಲೈಫ್ ಅಲ್ಲಿ. ಬಿಕಾಸ್ ನೀವು ಯಾವಾಗ ಈ ವ್ಯಕ್ತಿ ಜೀವನದಲ್ಲಿ ಎಂಟ್ರಿ ಆದ್ರಿ ಅಲ್ಲ, ಅವಾಗ ಸಾಕಷ್ಟು ಇಂಪ್ರೂವ್ಮೆಂಟ್ಸ್, ಸಾಕಷ್ಟು ಸಕ್ಸಸ್ ನ ಕಂಡಿದ್ದಾರೆ ಈ ವ್ಯಕ್ತಿ. ಸೊ ಹಾಗಾಗಿ ಅವ್ರಿಗೆ ನಿಮ್ಮನ್ನ ಉಳಿಸ್ಕೊಳ್ಳೇಬೇಕು ಅವ್ರ ಲೈಫ್ ಅಲ್ಲಿ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಆಗಿದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ತಾರೆ. ಮೇ ಬಿ ಇಟ್ ಟೇಕ್ ಸಮ್ ಟೈಮ್ ಅಂತ ಅನ್ಸುತ್ತೆ, ಬಟ್ ಯು ಹ್ಯಾವ್ ಟು ಹ್ಯಾವ್ ಸಮ್ ಪೇಷನ್ಸ್. ಅಷ್ಟೇ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ಅಂಡ್ ಆಲ್ಸೋ ಇಫ್ ಯು ವಾಂಟ್ ಯು ಕ್ಯಾನ್ ಬುಕ್ ಪರ್ಸನಲ್ ರೀಡಿಂಗ್ಸ್. ನನ್ನ ಹತ್ರ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತ ಅಂದ್ರೆ ನೀವು ಅದನ್ನು ಕೂಡ ಬುಕ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಹಾಕಿರ್ತೀನಿ. ನೀವು ವಾಟ್ಸ್ಆಪ್ ಮೆಸೇಜ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಇನ್ಕ್ವೈರೀಸ್ ಇದೆ ಅದನ್ನ ಇದು ಮಾಡಿ ಇಫ್ ಯು ವಾಂಟ್ ನೀವು ಪರ್ಸನಲ್ ರೀಡಿಂಗ್ಸ್ ನ ಸಹ ತಗೊಳ್ಬಹುದು. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ. ಅಂಡ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಎಸ್, ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.